ಎಲ್ಲ ನನ್ನ ಸ್ಪರ್ಧಾ ಮಿತ್ರರಿಗೆ ನಾಗರಾಜ್ ಮಾಡುವ ನಮಸ್ಕಾರಗಳು. ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ನೋಡೋಣ ಅಂದರೆ ಮುಖ್ಯವಾಗಿ ಬರ್ತಕ್ಕಂತಹ ಟಾಪಿಕ್ ಯಾವುದಂದ್ರೆ ಕ್ವಶನ್ ಟ್ಯಾಗ್. ಎಲ್ಲ ರೀ ಈಗ ನೋಡ್ರಿ, ಒಂದು 10th ಎಕ್ಸಾಮ್ ಬರೆಯಾಕತ್ತೀರಿ, ಒಂದು PUC ಎಕ್ಸಾಮ್ ಬರೆಯಾಕತ್ತೀರಿ, ಸಾರಿ ಸೆಕೆಂಡ್ ಇಯರ್ ಎಕ್ಸಾಮ್ ಬರೆಯಾಕತ್ತಿದ್ರಿ, ಡಿಗ್ರಿ ಎಕ್ಸಾಮ್ಸ್ಗಳನ್ನು ಬರಿತಾ ಇದ್ದೀರಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನ ಬರೆಯುವಾಗ ಬರ್ತಕ್ಕಂತಹ ಒಂದು ಫಿಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಇದೊಂದು ಕಾನ್ಸೆಪ್ಟ್ ಏನಿರ್ತೈತೆ ಅಂದ್ರೆ ಫಿಕ್ಸ್ ಕಾನ್ಸೆಪ್ಟ್ ಇರ್ತೈತಿ. ಅದು ಯಾವುದಂದ್ರೆ ಕ್ವಶನ್ ಟ್ಯಾಗ್. ಯಾವ ತರನಾಗಿರ್ತಕ್ಕಂತಹ ಕ್ವಶನ್ ಟ್ಯಾಗ್ಸ್ಗಳಿರ್ತಾವ. ಈಗ ಒಂದು ಸೆಂಟೆನ್ಸ್ ಅನ್ನು ನೋಡ್ತೀವಿ, ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ಹೇಳ್ತೀವಿ, ಓಕೆ, ಐ ಈಟ್ ಆನ್ ಆ್ಯಪಲ್ ಅಂತ ಹೇಳ್ತೀವಿ, ರಾಮು ಈಸ್ ಕಮಿಂಗ್ ಫ್ರಮ್ ದ್ಯಾಟ್ ಸೈಡ್ ಅಂತ ಹೇಳ್ತೀವಿ, ರಾಮು ಈಸ್ ಗೋಯಿಂಗ್ ಅಂತ ಹೇಳ್ತೀವಿ. ಈ ತರನಾಗಿರ್ತಕ್ಕಂತಹ ಒಂದು ವಾಕ್ಯಗಳು ಬಂದಾಗ ಎಕ್ಸಾಕ್ಟ್ 100% ಇದ ಬರ್ತೈತಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ನೀವು ಆನ್ಸರ್ನ ಮಾಡ್ಬೇಕನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಕ್ವಶನ್ ಟ್ಯಾಗ್ ಅಂತಕ್ಕಂಥವು ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಈ ಥರಷ್ಟು ಈಸಿ ಕಾನ್ಸೆಪ್ಟ್ ಯಾವುದೂ ಇಲ್ಲ. ಓಕೆ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೂ ಇಂಗ್ಲಿಷ್ ಬಾಯ್ ನಾಗರಾಜ್ ಚಾನಲ್ಗೆ ಸ್ವಾಗತ. ಯಾರು ಹೊಸವಾಗಿ ವಿಡಿಯೋನ ನೋಡ್ತಾ ಇದ್ದೀರಾ ಅವ್ರೇನು ಮಾಡ್ರಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ, ಅದೇ ರೀತಿಯಾಗಿ ವಿಡಿಯೋನ ಲೈಕ್ ಮಾಡ್ರಿ, ಅದೇ ರೀತಿಯಾಗಿ ಶೇರ್ಗಳನ್ನ ಮಾಡ್ತಾ ಇರಿ. ಮತ್ತು ನಾವು ಕ್ಲೋಸ್ ಟೆಸ್ಟ್ ಆಗಿರಬಹುದು ವೊಕ್ಯಾಬ್ಲರಿ ಮೇಲೆ ಪ್ಲೇಲಿಸ್ಟ್ ಮಾಡಿ ಕೆಲವೊಂದಿಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ, ಹೋಗಿ ನೋಡಿ. ಓಕೆ, ನೋಡೋಣ್ರಿ ವಾಟ್ ಈಸ್ ಕ್ವಶನ್ ಟ್ಯಾಗ್ ಅಂತಕ್ಕಂಥದ್ದನ್ನು ನೋಡೋಣ. ಓಕೆ, ನೋಡ್ರಿ ಕ್ವಶನ್ ಟ್ಯಾಗ್ ಸ್ಟ್ರಕ್ಚರ್ ಯಾವ ಥರ ಇರ್ತದ. ಮೊದಲು ಕ್ವಶನ್ ಟ್ಯಾಗ್ ಅಂದ್ರೆ ಏನಂತ ತಿಳ್ಕೊರಿ. ಒಂದು ಸ್ಟೇಟ್ಮೆಂಟ್ ಇರ್ತದ, ಆ ಸ್ಟೇಟ್ಮೆಂಟ್ ಜೊತೆಗೆ ಒಂದು ಟ್ಯಾಗನ್ನು ಆ್ಯಡ್ ಮಾಡ್ತೀವಿ. ಓಕೆ, ಎರಡು ಶಬ್ದಗಳನ್ನು ಆ್ಯಡ್ ಮಾಡ್ತೀವಿ. ಅವು ಯಾವ ಶಬ್ದ, ಅವನು ಯಾಕೆ ಅಲ್ಲೇ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದು. ಈಗ ಒಂದು ಸ್ಟೇಟ್ಮೆಂಟ್ ಅನ್ನ ಬರೆಯೋಣ, ಒಂದು ಸ್ಟೇಟ್ಮೆಂಟ್ ಅನ್ನ ಬರೆಯೋಣ. ರಾಜು ಈಸ್ ರೀಡಿಂಗ್, ರಾಜು ಈಸ್ ರೀಡಿಂಗ್ ಅ ಬುಕ್. ಇದೊಂದು ಸ್ಟೇಟ್ಮೆಂಟ್ ಅನ್ನ ಬರೆದ್ವಿ. ಈ ಸ್ಟೇಟ್ಮೆಂಟ್ ಅನ್ನ ಬರೆದು ಈಗ ನಮ್ದು ಏನು ಕೆಲಸ ಮುಗೀತು, ಸ್ಟೇಟ್ಮೆಂಟ್ ಅದು ಕೆಲಸ ಮುಗೀತು. ನೆಕ್ಸ್ಟ್ ಏನು ಬರಿಬೇಕು, ಹೆಲ್ಪಿಂಗ್ ವರ್ಬ್. ಅದರ ಮಧ್ಯದಲ್ಲಿ ಒಂದು ಏನೈತೆ ನೋಡ್ರಿ, ಕಾಮ ಅಂತಕ್ಕಂಥದ್ದು ಇದೆ. ಒಂದು ಕಾಮ ಅನ್ನ ಕೊಡು, ಒಂದು ಕಾಮ ಕೊಟ್ಬಿಡೋಣ. ಕಾಮ ಕೊಟ್ಟ ಮೇಲೆ ಏನು ಮಾಡೋಣ ಅಂದ್ರೆ ಇಲ್ಲಿರ್ತಕ್ಕಂತಹ ಸಬ್ಜೆಕ್ಟು ಪ್ರನೌನ್ ಒಳಗೆ ಇರಬೇಕು. ಹೆಲ್ಪಿಂಗ್ ವರ್ಬ್ ಜೊತೆಗೆ ಯಾವ್ದು ಬರಬೇಕು, ಸಬ್ಜೆಕ್ಟ್ ಬರಬೇಕು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಏನೈತಿ ನೋಡ್ರಿ, ಈಸ್ ಐತಿ, ಈಚೆ ಕಡೆ ಬಂದಾಗ ಏನಾಕೈತಿ, ಇಸಂಟ್ ಆಕೈತಿ. ಪ್ರನೌನ್ ಸಬ್ಜೆಕ್ಟ್ ಯಾವ್ದಾನು, ರಾಜು ಅದಾನ, ರಾಜು ಅದಾನ. ರಾಜು ಅಂತಕ್ಕಂಥದ್ದಲ್ಲಿ ರಾಜು ಅಂತ ಬರೆದ್ರೆ ತಪ್ಪಾಕೈತಿ. ರಾಜು ಹುಡುಗೋ ಹುಡುಗಿಯೋ, ಹುಡುಗ. ಹುಡುಗ ಅಂದಾಗ ರಾಜುನ ಬದಲಿ ಏನು ಬಳಸ್ತೇವೆ ನಾವು, ಹಿ ಅಂತಕ್ಕಂಥದ್ದು ಬಳಸ್ತೇವೆ. ಹಿ ಅನ್ನೋದು ಏನ್ರಿ, ಪ್ರನೌನ್. ಹಿ ಅನ್ನೋದೇನು, ಪ್ರನೌನ್. ಪ್ರನೌನ್ ಅಂದ್ರೆ ಏನ್ರಿ, ಸರ್ವನಾಮ ಅಂತ ಹೇಳಿ. ಪ್ರನೌನ್ ಅಂದ್ರೆ ಏನು, ಸರ್ವನಾಮ. ಈ ಸರ್ವನಾಮವನ್ನ ಎಲ್ಲಿ ಬಳಸ್ತೀವಿ ಅಂದ್ರೆ ಇಸಂಟ್ ಹಿ ಅಂತಕ್ಕಂಥದ್ದು ಬಳಸಿಬಿಟ್ರಿ ಅಂದ್ರೆ, ಲಾಸ್ಟ್ಗೆ ಕ್ವಶನ್ ಮಾರ್ಕ್ ಅನ್ನ ಬಳಸಿಬಿಟ್ರಿ ಅಂದ್ರೆ ನಿಮ್ದು ಸ್ಟೇಟ್ಮೆಂಟ್ ರೆಡಿ ಆಗ್ತಿದೆ. ಇದನ್ನ ಏನ್ ಮಾಡ್ರಿ, ಜಸ್ಟ್ ಒಂದು ಕಾನ್ಸೆಪ್ಟ್ ಗತೆ ನೋಡ್ಕೊಳ್ರಿ. ನಿಮಗೆ ಯಾವ ಆನ್ಸರ್ ಅನ್ನ ಹೆಂಗ್ ಬರಿಬೇಕು, 100% ಶೋರ್ ಶಾರ್ಟ್ ಹೆಂಗ್ ಹೊಡಿಬೇಕಂತಕ್ಕಂಥದನ್ನ ನಾನು ಏನ್ ಮಾಡ್ತೀನಿ ಈ ಕ್ಲಾಸ್ ಒಳಗೆ ತಿಳಿಸ್ಕೊಡ್ತೀನಿ. ಓಕೆ, ಸಾರಿ. ಈಗೇನು ಮಾಡೋಣ ಅಂದ್ರೆ ನೋಡ್ರಿ, ಇಲ್ಲಿ ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಡ್ರಿ. ಇದೊಂದು ಸ್ಟ್ರಕ್ಚರ್ ಯಾವ ತರ ಇರ್ತೈತಿ, ಒಂದು ಸ್ಟೇಟ್ಮೆಂಟ್ ಇರ್ತೈತಿ. ಇದು ಇಲ್ಲಿ ಮಟ್ಟ ಒಂದು ಸ್ಟೇಟ್ಮೆಂಟು. ಸ್ಟೇಟ್ಮೆಂಟ್ ಆದ್ಮೇಲೆ ಏನ್ ಮಾಡ್ತೀವಿ, ಒಂದು ಕಾಮ ಕೊಡ್ತೀವಿ, ನೆಕ್ಸ್ಟ್ ಒಂದು ಟ್ಯಾಗ್ ಬರಿತೀವಿ. ಇದಕ್ಕೇನು ಕರಿತೀವಿ ಅಂದ್ರೆ ಕ್ವಶನ್ ಟ್ಯಾಗ್ ಅಂತ ಕರಿತೀವಿ. ಇದಕ್ಕೇನು ಕರಿತೀವಿ ಅಂದ್ರೆ ಒಂದು ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವ್ರಿ, ಇದೊಂದು ಸ್ಟೇಟ್ಮೆಂಟು. ಇದೇನ್ರಿ ಕ್ವಶನ್ ಟ್ಯಾಗು. ಮಿಡಲ್ ಏನು ಬರ್ತೈತಿ, ಒಂದು ಕಾಮ ಬರ್ತೈತಿ. ಇಷ್ಟು ಬಂತಂದ್ರೆ ಏನು, ನಿಮ್ಮ ಆನ್ಸರು ಕರೆಕ್ಟ್. ಓಕೆ, ಇವುಗಳನ್ನ ಸರ್ ಅಲ್ಲಿ ನಾಟ ಯಾಕೆ ಬಳಸಿದ್ರಿ ಸರ್, ಅಲ್ಲಿ ಈಸ್ ಅಷ್ಟೇ ಬಳಸ್ತಾ ಬರುದಿಲ್ಲ. ಈ ತರನಾಗಿರ್ತಕ್ಕಂಥ ಕ್ವಶನ್ಗಳು ತಲೆ ಒಳಗೆ ಹಂಗ ದಿವ್ ಅಂತಿರ್ತಾವ. ಓಕೆ, ಹಂಗಿದ್ದಾಗ ಏನ್ ಮಾಡೋಣ ಅಂದ್ರೆ ಒಂದು ಕಾನ್ಸೆಪ್ಟ್ ಕ್ಲಾರಿಫಿಕೇಶನ್ ಅನ್ನ ಮಾಡೋಣ್ರಿ. ಈಗ ಏನ್ ಮಾಡೋಣ, ರೂಲ್ಸ್ ಯಾವ್ಯಾವ ತರ ಅದಾವ. ಒಂದು ಕ್ವಶನ್ ಟ್ಯಾಗ್ ಅನ್ನ ಮಾಡ್ಬೇಕಂದ್ರೆ ಸ್ವಲ್ಪ ರೂಲ್ಸ್ ಇರ್ತಾವ. ಇದಂತಿ ಕಾನ್ಸೆಪ್ಟ್ ನಿಮಗೆ 10th ಇದ್ದಾಗ ನೀವು ಕಲ್ತು ಬಿಟ್ಟಿರ್ತೀರಿ. ಯಾರೋ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಓದ್ತಾ ಇದ್ದೀರ ಅವ್ರು, ಹೌದಾ. ಇಲ್ಲಿರ್ತಕ್ಕಂತಹ ಕಾನ್ಸೆಪ್ಟ್ ನಿಮ್ಗೆ ಮೊದಲ ಗೊತ್ತೈತೆ ಅಂದ್ಮೇಲೆ ಇಲ್ಲಿರ್ತಕ್ಕಂತಹ ನೆಕ್ಸ್ಟ್ ಸ್ಟೇಟ್ಮೆಂಟ್ಗಳನ್ನ ನೋಡೋಣ. ಇಫ್ ದ ಸ್ಟೇಟ್ಮೆಂಟ್ ಇದೇನಂತ ತಗೊಳ್ರಿ, ರೂಲ್ ನಂಬರ್ 1 ಅಂತ ತಗೊಳ್ರಿ. ಏನ್ರಿದು, ರೂಲ್ ನಂಬರ್ 1, ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್ ದ ಕ್ವಶನ್ ಟ್ಯಾಗ್ ಈಸ್ ನೆಗೆಟಿವ್. ಓಕೆ, ಈಗೇನು ಮಾಡೋಣ ಅಂದ್ರೆ ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅಂತಕ್ಕಂಥದ್ದು ಬರ್ತದೆ. ಇಲ್ಲೇನ್ರಿ ಒಂದು ಸ್ಟೇಟ್ಮೆಂಟ್ ಅನ್ನೋದು ಬರೆಯೋಣ. ಏನಂತ ಬರೆಯೋಣ, ಆಗಲೇ ಬರ್ದಲ್ಲ ಅದನ್ನ ಬರೆಯೋಣ. ಅದು ಸ್ವಲ್ಪ ಚೇಂಜ್ ಮಾಡಬೇಡ. ರಾಜು ಹ್ಯಾಸ್ ಈಟನ್ ಆ್ಯಂಡ್ ಆರೆಂಜ್. ಓಕೆ, ಇದು ಒಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಅನ್ನ ನಾವು ಬರ್ದಿದ್ದೀವಿ. ಇದು ಒಂದು ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದ್ರೆ ಏನ್ರಿ, ಒಂದು ವಾಕ್ಯ. ಎಕ್ಸಾಮ್ ಒಳಗೆ ಬಂದೈತೆ ಅಂತ ತಿಳ್ಕೊಂಡ್ಬಿಡ್ರಿ.
ಇದೊಂದು ವಾಕ್ಯ ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಇದೊಂದು ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ. ಇದೇನೈತ್ರಿ? ಪಾಸಿಟಿವ್ ಸ್ಟೇಟ್ಮೆಂಟ್ ಐತಿ. ದ ಕ್ವಶನ್ ಟ್ಯಾಗ್ ಈಸ್ ನೆಗೆಟಿವ್. ಕ್ವಶನ್ ಟ್ಯಾಗ್ ಬರಿಬೇಕಂದ್ರೆ ಫಸ್ಟ್ ಏನು ಬರಿಬೇಕಂತ ಹೇಳಿ? ಕಾಮಾ ಬರಿಬೇಕಂತ ಹೇಳಿ. ಕಾಮಾ ಬರಿಬೇಕಾ? ಮತ್ತೇನು ಬರಿಬೇಕಂದ್ರೆ ಇಲ್ಲಿ ಇರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನ ಯೂಸ್ ಮಾಡಿ ನಾವು ಕ್ವಶನ್ ಟ್ಯಾಗ್ ಮಾಡಬೇಕು. ಎಕ್ಸಾಕ್ಟ್ ಅದೇ ಹೆಲ್ಪಿಂಗ್ ವರ್ಬ ಇರಬೇಕು, ನೆನಪಿಟ್ಕೊಡ್ರಿ. ಓಕೆ, ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಇಲ್ಲಿ ಪಾಸಿಟಿವ್ ಐತಿ. ಕ್ವಶನ್ ಟ್ಯಾಗ್ ಬಂದಾಗ ನೆಗೆಟಿವ್ ಆಕೈತೆ ಅಂದ್ಮೇಲೆ ಅದನ್ನ ಹೆಂಗ್ ಬರಿತೀರಿ? ಹ್ಯಾಸಂಟ್ ರಾಜು ಇದ್ರೆ ಏನು ಬರಿಬೇಕು? ಹಿ ಅಂತಕ್ಕಂಥದ್ದು ಬರಿತೀರಿ. ರಾಜು ಇದ್ರೆ ಏನು ಬರಿತೀರಿ? ಹಿ ಅಂತಕ್ಕಂಥದ್ದು ಬರಿತೀರಿ. ಸರ್ ಇದನ್ನ ಹಿಂಗೆ ಬರೆದ್ರೆ ಆಗಂಗಿಲ್ಲ ಏನ್ರಿ? ಇತರ ಅರ್ಥ ಒಂದು, ಇತರ ಅರ್ಥನೂ ಒಂದ. ಬಟ್ ಕ್ವಶನ್ ಟ್ಯಾಗ್ ಒಳಗೆ ಹಿಂಗೆ ಬರೆಯೋಂಗಿಲ್ಲ, ಹಿಂಗೆ ಬರಿಬೇಕು. ಹಿಂಗೆ ಬರೆಯುವಂತಹ ವಿಧಾನಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಅಬ್ರಿವೇಷನ್ ಫಾರ್ಮ್ ಅಂತ ಕರಿತೀವಿ. ಏನಂತ ಕರಿತೀರಿ? ಅಬ್ರಿವೇಷನ್ ಫಾರ್ಮ್ ಆಫ್ ರೈಟಿಂಗ್ ಅಂತ ಕರಿತೀವಿ. ಅಬ್ರಿವೇಷನ್ ಫಾರ್ಮ್ ಅಂದ್ರೆ ಏನಂದ್ರೆ ಶಾರ್ಟ್ಕಟ್ ಆಗಿ ಬರಿತಕ್ಕಂಥದ್ದು. ಶಾರ್ಟ್ಕಟ್ ಆಗಿ ಬರೆಯಬೇಕು. ಶಾರ್ಟ್ಕಟ್ ಆಗಿ ಬರೆಯಬೇಕು. ಹೌದಾ? ಇದ್ರೊಳಗೆ ಏನೇನು ನೋಡ್ರಿ, ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಏನಾಯ್ತು? ನೆಗೆಟಿವ್ ಆಯ್ತು. ಅದಕ್ಕೆ ಇಲ್ಲಿ ನಾಟ್ ಬಳಸಿದ್ವಿ. ಓಕೆ, ದ ರೂಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಸ್ಟೇಟ್ಮೆಂಟ್ ಯಾವಾಗ ಪಾಸಿಟಿವ್ ಆಗ್ತದ ಅಲ್ಲಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಏನಾಗ್ತದ ಅಂದ್ರೆ ನೆಗೆಟಿವ್ ಆಗ್ತದ. ದಿಸ್ ಈಸ್ ದ ರೂಲ್ ನಂಬರ್ 1. ಓಕೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಗಿತ್ತಂದ್ರೆ ಒಂದೇನು ಮಾಡ್ರಿ, ಲೈಕ್ ಬಟನ್ ಅನ್ನ ಒತ್ತಿ. ಹೌದಾ? ಇಲ್ಲಿ ಸ್ಟೇಟ್ಮೆಂಟ್ ಪಾಸಿಟಿವ್ ಇದ್ದಾಗ ಇದು ನಾ ಏನಿಲ್ಲ, ಇಲ್ಲಿ ಅದನ್ನೆಲ್ಲ ನಾ ಪಾಸಿಟಿವ್ ಅದನ್ನ ನಾ ಈ ಕಡೆ ಹೋದ್ಮೇಲೆ ಏನಾಗ್ತಾನಂದ್ರೆ ನೆಗೆಟಿವ್ ಹಾಕ. ನಾ ಪಾಸಿಟಿವ್ ಮನುಷ್ಯ ಅದನ್ನ ಈ ಕಡೆ ಹೋದ್ಮೇಲೆ ಏನಾಕನು? ನೆಗೆಟಿವ್ ಹಾಕೊಂಡು. ಇದು ನೆನಪಿಟ್ಕೊಡ್ರಿ, ಪ್ರತಿಯೊಬ್ಬರು ನೆನಪಿಟ್ಕೊಡ್ರಿ. ಯಾಕಂದ್ರೆ ನಾ ಮುಂದೆ ಬರುವಂತಹ ಎಕ್ಸಾಂಪಲ್ನಲ್ಲಿ ನಿಮಗೆ ಇಷ್ಟು ಚೆನ್ನಾಗಿ ಅರ್ಥ ಆಕತ್ತಂದ್ರೆ ನೀವು ಯಾವಾಗೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಈ ಒಂದು ವಿಡಿಯೋದಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಓಕೆ, ವಿಡಿಯೋನ ಪೂರ್ತಿ ನೋಡಿದಾಗ ಮಾತ್ರ ಅಂಡರ್ಸ್ಟ್ಯಾಂಡ್ ಆಕೈತಿ, ಇಲ್ಲಾಂದ್ರೆ ಆಗೋದಿಲ್ಲ. ರೂಲ್ ನಂಬರ್ 1 ತಿಳಿತಂತ ಅನ್ಕೊಂತೀನಿ. ತಿಳಿತಂದ್ರೆ ಏನು ಮಾಡ್ರಿ? ಒಂದು ಲೈಕ್ ಕೊಡ್ರಿ. ಓಕೆ, ನೆಕ್ಸ್ಟ್ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡೋಣ. ಪಾಸಿಟಿವ್ ಇದ್ದಾಗ ಸ್ಟೇಟ್ಮೆಂಟ್ ಕ್ವಶನ್ ಟ್ಯಾಗ್ ಎತ್ತರಾಗಿ ಇರ್ತೈತಿ ತಮ್ಮ, ನೆಗೆಟಿವ್ ಒಳಗೆ ಇರ್ತದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಏನಂದ್ರೆ ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ದ ಕ್ವಶನ್ ಟ್ಯಾಗ್ ಇಸ್ ಪಾಸಿಟಿವ್. ಉಲ್ಟಾ ಪಲ್ಟಾ. ಇದು ಪಾಸಿಟಿವ್ ಇದ್ದಾಗ ಅದು ನೆಗೆಟಿವ್, ಇದು ನೆಗೆಟಿವ್ ಇದ್ದಾಗ ಅದು ಪಾಸಿಟಿವ್. ಇಷ್ಟು ತಲೆಗೆ ಇಟ್ಕೊಂಡ್ಬಿಡ್ರಿ. ಒಂದೇನೋ ಒಂದು ಕಾನ್ಸೆಪ್ಟ್ ನೀವು ಕಲ್ತು ಬಿಡ್ತೀರಿ. ಹಂಗಿತ್ತಂದ್ರೆ ಒಂದು ನೆಗೆಟಿವ್ ಸ್ಟೇಟ್ಮೆಂಟ್, ಒಂದು ಸ್ಟೇಟ್ಮೆಂಟ್ ಯಾವ ಥರ ಇರಬೇಕಂದ್ರೆ ನೆಗೆಟಿವ್ ಇರ್ಬೇಕು. ಈಗ ನಮಗೆ ಒಂದು ಸ್ಟೇಟ್ಮೆಂಟ್ ಯಾವ ಥರ ತೊಗೊಳ್ರಿ? ಒಂದು ನೆಗೆಟಿವ್ ಸ್ಟೇಟ್ಮೆಂಟ್ ತೊಗೊಳ್ಳೋಣ. ಆಮೇಲೆ ಹತ್ರ ಕ್ವಶನ್ ಟ್ಯಾಗ್ ಎತ್ತರಾಗ ಮಾಡೋಣ ಅಂದ್ರೆ ಪಾಸಿಟಿವ್ ಒಳಗೆ ಮಾಡೋಣ. ಎತ್ತರಾಗ ಚೇಂಜ್ ಮಾಡೋಣ್ರಿ, ಪಾಸಿಟಿವ್ ಒಳಗೆ ಚೇಂಜ್ ಮಾಡೋಣ. ಹಂಗಿತ್ತಂದ್ರೆ ಇಲ್ಲಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಅನ್ನು ಬರೆಯುವಾಗ ಯಾವ ಥರ ಸ್ಟೇಟ್ಮೆಂಟ್ ಬರೆಯೋಣ ನೋಡ್ರಿ. ಪವನ್ ಈಸ್ ನಾಟ್ ರೀಡಿಂಗ್. ಅ ಬುಕ್. ಪವನ್ ಏನು ಮಾಡ್ತಾ ಇಲ್ಲ? ಒಂದು ಪುಸ್ತಕವನ್ನು ಓದುತ್ತಾ ಇಲ್ಲ. ಇಲ್ಲಿರ್ತಕ್ಕಂತಹ ನಾಟ್ ಏನು ಇಂಡಿಕೇಟ್ ಮಾಡ್ತದೆ ಅಂದ್ರೆ ನೆಗೆಟಿವ್ ಐತಪ್ಪ ಇದ ಅಂತ ಇಂಡಿಕೇಟ್ ಮಾಡ್ತದೆ. ಏನೈತ್ರಿದ? ನೆಗೆಟಿವ್ ಐತಿಪ್ಪ ಇದಂತೇಳಿ ಇಂಡಿಕೇಟ್ ಮಾಡ್ತದ ನಾಟ್. ಹಂಗಿತ್ತಂದ್ರೆ ನಮ್ಮ ರೂಲ್ಸ್ ನೋಡ್ರಿ. ಇಫ್ ದ ಸ್ಟೇಟ್ಮೆಂಟ್ ಇಸ್ ನೆಗೆಟಿವ್, ನಮ್ದು ಸ್ಟೇಟ್ಮೆಂಟ್ ನೆಗೆಟಿವ್ ಇದೆ ಅಂದ್ರೆ ಅಲ್ಲಿರ್ತಕ್ಕಂತಹ ಕ್ವಶನ್ ಟ್ಯಾಗ್ ಎತ್ತರಾಗಿ ಬರ್ಬೇಕಂದ್ರೆ ಪಾಸಿಟಿವ್ ಒಳಗೆ ಬರಬೇಕು. ಅಂದಾಗ ಮಾತ್ರ ಏನಾಕೈತಿ? ಆನ್ಸರ್ ಕರೆಕ್ಟ್ ಆಕೈತಿ. ನೆನಪಿರಲಿ. ಓಕೆ, ಅಲ್ಲೇನಿತ್ತು? ಪಾಸಿಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ನೆಗೆಟಿವ್, ಇಲ್ಲಿ ಸ್ಟೇಟ್ಮೆಂಟ್ ನೆಗೆಟಿವ್ ಇದ್ದಾಗ ಕ್ವಶನ್ ಟ್ಯಾಗ್ ಎತ್ತರಾಗಿ ಬರ್ತೈತಿ, ಪಾಸಿಟಿವ್ ಇರ್ತೈತಿ. ಹಂಗಿತ್ತಂದ್ರೆ ನಮ್ಮ ಕ್ವಶನ್ ಟ್ಯಾಗ್ ಒಳಗೆ ಏನೇನು ಬಳಸ್ಬೇಕಂತ ಹೇಳಿನ್ರಿ? ಕ್ವಶನ್ ಟ್ಯಾಗ್ ಒಳಗೆ ಏನೇನು ಇರ್ತೈತಿ? ಅಲ್ಲಿ ಇರ್ತಕ್ಕಂಥ ಸೆಂಟೆನ್ಸ್ ಒಳಗೆ ಇರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಪ್ಲಸ್ ಅದ್ರ ಜೊತೆಗೆ ಏನಿರ್ತೈತಿ? ಪ್ರನೌನನ್ನು ನಾವು ಮಾಡಬೇಕು. ಆಮೇಲೆ ಕ್ವಶನ್ ಮಾರ್ಕ್ ಇಡಬೇಕು. ಹೆಲ್ಪಿಂಗ್ ವರ್ಬ್ ಈಸ್ ನಾಟ್ ಐತಂದ್ರೆ ಈ ಕಡೆ ಬಂದಾಗ ಏನಾಕೈತ್ರಿ? ಈಸ್ ಆಕೈತಿ. ಈ ಕಡೆ ಬಂದಾಗ ಏನಾಕೈತ್ರಿ? ಈಸ್ ಆಕೈತಿ. ಇಲ್ಲಿ ಇರ್ತಕ್ಕಂತಹ ನಾಟ್ ಏನಾಕೈತಿ? ಹೋಗ್ತೈತಿ. ಯಾಕಂದ್ರೆ ಪಾಸಿಟಿವ್ ಮಾಡತ್ತೇವೆ ನಾವು. ಆಮೇಲೆ ಪವನ್ ಬದಲು ಏನು ಬಳಸ್ತೇವ್ರಿ? ಹಿ ಅಂತಕ್ಕಂಥದ್ದು ಬಳಸ್ತೀವ್ರಿ. ಈಸ್ ಹಿ ಅಂತಕ್ಕಂಥದ್ದು ಬಳಸಿಬಿಟ್ರಿ ಅಂದ್ರೆ ನಿಮ್ಮ ಆನ್ಸರ್ 100% ರೈಟ್ ಆಕೈತಿ. ಬೇಕಾದ್ರೆ ಎಲ್ಲಿ ಬೇಕಲ್ಲಿ ಚೆಕ್ ಮಾಡಿ. ಹೌದಾ? ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ನಿಮಗನ್ನ ಎಷ್ಟು ಈಸಿ ಮಾಡಿ ಹೇಳತ್ತಂದ್ರೆ ಎಂದೂ ನೀವು ಮರಿಬಾರ್ದು. ಜೀವನದಾಗ ಎಂದ ಕ್ವಶನ್ ಟ್ಯಾಗ್ ಬಂದ ಒಂದು ನಾಗರಾಜ್ ಸರ್ ನೆನಪ. ಹೌದಾ? ಬಹಳಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ ರೀ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ನೀವು ಕನ್ಫ್ಯೂಸ್ ಆಗಾಕತ್ತಿತ್ತಂದ್ರೆ ವಿಡಿಯೋನ ಇನ್ನೊಮ್ಮೆ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ಬೇಸಿಕ್ಕಿಂದ ಹೇಳಾಕತ್ತೀನಿ, ಯಾಕಂದ್ರೆ ನಿಮಗೆ ಬಹಳ ಚಂದ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಸರ್, ಮತ್ತು ಇವು ಟೆನ್ಸ್ ಅಂತಕ್ಕಂಥದ್ದು ಬಹಳಷ್ಟು ಜನ ಏನು ಮಾಡತ್ತೀರಿ? ನಮಗೆ ಕಮೆಂಟ್ ಮಾಡತ್ತೀರಿ, ಟೆನ್ಸ್ ಮೇಲೆ ಮಾಡ್ರಿ ಕ್ಲಾಸಸ್ಗಳನ್ನು ಅಂತೇಳಿ. ಟೆನ್ಸ್ ಮೇಲೆ ಒಂದು ಮ್ಯಾರಾಥಾನನ್ನು ಮಾಡ್ಬೇಕಂತಕ್ಕಂತಹ ಐಡಿಯಾ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಭಾಗಗಳಾಗಿ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಟೆನ್ಸ್ ಮೇಲೆ. ಇನ್ನು ಮುಂಬರುವ ದಿನಗಳಲ್ಲಿ ಅದನ್ನೇ ಮಾಡಬೇಕು. ಯಾಕಂದ್ರೆ ಟೆನ್ಸ್ ಈಸ್ ಕವರಿಂಗ್ ಮೋಸ್ಟ್ ಆಫ್ ದ 50% ಆಫ್ ಸಿಲೆಬಸ್ ಫಾರ್ ಎವ್ರಿ ಎಕ್ಸಾಮಿನೇಷನ್ಸ್.
ಎಲ್ಲ ಎಕ್ಸಾಮಿನೇಷನ್ಸ್ನಲ್ಲಿ 50%ಗಿಂತ ಹೆಚ್ಚು ಕವರ್ ಮಾಡ್ತಕ್ಕಂತಹ ಚಾಪ್ಟರ್ ಯಾವುದಂದ್ರೆ ಟೆನ್ಸಸ್. ಓಕೆ, ನಿಮಗೆ ಇದು ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೊಳ್ತಾ ಇದ್ದೀನಿ. ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಒಂದು ಲೈಕ್ ಅನ್ನ ಕೊಟ್ಬಿಟ್ರೆ ನಮಗೆ ಅರ್ಥ ಆಗ್ತದೆ, ಇಷ್ಟು ಹುಡುಗರಿಗೆ ಅಂಡರ್ಸ್ಟ್ಯಾಂಡ್ ಆಗೈತಿ ಕಾನ್ಸೆಪ್ಟ್ ಅಂತ. ಓಕೆ, ಈಗ ಇನ್ನೊಮ್ಮೆ ನಿಮಗೆ ಹೇಳ್ತೀನಿ ನೋಡ್ರಿ, ಇದೊಂದು ಸ್ಟೇಟ್ಮೆಂಟ್ ಅಂತ ತಿಳ್ಕೊರಿ. ಇದೇನ್ರಿ ಸ್ಟೇಟ್ಮೆಂಟ್ ಅಂತ ತಿಳ್ಕೊರಿ, ಇದು ಕ್ವಶನ್ ಟ್ಯಾಗ್ ಅಂತ ತಿಳ್ಕೊರಿ. ನಾ ಏನಂತಂದ್ರೆ ಒಂದು ಪಾಸಿಟಿವ್ ಮತ್ತು ಒಂದು ನೆಗೆಟಿವ್, ಇಲ್ಲಿ ನೀವು ಹಿಂಗೆ ತಿಳ್ಕೊರಿ. ಇಫ್ ದ ಸ್ಟೇಟ್ಮೆಂಟ್ ಈಸ್ ಪಾಸಿಟಿವ್, ಕ್ವಶನ್ ಟ್ಯಾಗ್ ಇಸ್ ಆಟೋಮೆಟಿಕ್ಲಿ ನೆಗೆಟಿವ್. ಇಫ್ ದ ಸ್ಟೇಟ್ಮೆಂಟ್ ಈಸ್ ನೆಗೆಟಿವ್, ದ ಕ್ವಶನ್ ಟ್ಯಾಗ್ ವಿಲ್ ಬಿ ಪಾಸಿಟಿವ್. ಇದನ್ನ ನೆನಪಿಟ್ಕೊರಿ. ಓಕೆ, ಇದು ನಿಮಗೆ ಎಲ್ಲಾದರೂ ಏನಾಕೈತಿ ಹೆಲ್ಪ್ ಆಕೈತಿ, ಇದನ್ನ ದಯವಿಟ್ಟು ನೆನಪಿಟ್ಕೊಂಡ್ಬಿಡ್ರಿ. ಓಕೆ, ನೆಕ್ಸ್ಟ್ ಮೂರನೇ ರೂಲ್ಸ್ ಏನೈತಿ, ಥರ್ಡ್ ರೂಲ್ ಏನೈತಿ ಅಂತಕ್ಕಂಥದನ್ನ ಯೂಸ್ ದ ಸೇಮ್ ಹೆಲ್ಪಿಂಗ್ ವರ್ಬ್. ದ ಹೆಲ್ಪಿಂಗ್ ವರ್ಬ್ ಇನ್ ದ ಟ್ಯಾಗ್ ಮಸ್ಟ್ ಬಿ ಮ್ಯಾಚ್ ದ ಟೆನ್ಸ್ ಆಫ್ ದ ಸೆಂಟೆನ್ಸ್. ಎಸ್, ಇಲ್ಲಿ ಇರ್ತಕ್ಕಂತಹ ಈಗ ಒಂದು ಎಕ್ಸಾಮ್ ಒಳಗೆ ಏನಾಗ್ತದಂದ್ರ, ರಮೇಶ್ ಹ್ಯಾಸ್ ಗಿವನ್ ಅ ಬುಕ್. ರಮೇಶ್ ಹ್ಯಾಸ್ ಗಿವನ್ ಅ ಬುಕ್. ಈ ತರನಾಗಿರ್ತಕ್ಕಂತಹ ಅಲ್ಲಿ ಸೆಂಟೆನ್ಸ್ ಒಳಗೆ ಏನೈತಂದ್ರೆ ಹೆಲ್ಪಿಂಗ್ ವರ್ಬ್ ಏನಿರ್ತಲ್ಲ, ಸೇಮ್ ಹೆಲ್ಪಿಂಗ್ ವರ್ಬ್ ಎತ್ತರೊಳಗೆ ಇರಬೇಕು, ವರ್ಬ್ ಒಳಗೂ ಇರಬೇಕು, ಕ್ವಶನ್ ಟ್ಯಾಗ್ ಒಳಗೂ ಇರ್ಬೇಕು, ಬಟ್ ಟೆನ್ಸು ಮ್ಯಾಚ್ ಆಗ್ಬೇಕಂದಾಗ ಇಲ್ಲಿ ಇರ್ತಕ್ಕಂಥ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ತಗೊಂಡ್ರೆ ನಾವೇನ್ ಮಾಡ್ಬೇಕು, ಇಲ್ಲಿ ಹ್ಯಾಸಂಟ್ ಹಿ ಅಂತಕ್ಕಂಥದ್ದನ್ನ ಮಾಡಬೇಕು, ಹೊರತುಪಡಿಸಿ ಹ್ಯಾವಂಟ್ ಅಂತಕ್ಕಂಥದ್ದು ಮಾಡೋಂಗಿಲ್ಲ. ಹ್ಯಾವಂಟ್ ಹಿ ಅಂತಕ್ಕಂಥದ್ದು ಮಾಡೋಂಗಿಲ್ಲ, ಹ್ಯಾಸಂಟ್ ಮಾಡಬೇಕು. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಈಸ್ ಇತ್ತಂದ್ರೆ ಈ ಕಡೆ ಬಂದಾಗ ಏನಾಕೈತೆ ಅಂದ್ರೆ ಇಸಂಟ್ ಅಂತಕ್ಕಂಥದ್ದು ಆಕೈತಿ. ಇಲ್ಲಿ ಆರ್ ಇತ್ತಂದ್ರೆ ಈ ಕಡೆ ಬಂದಾಗ ಏನಾಕೈತೆ ಅಂದ್ರೆ ಆರಂಟ್ ಅಂತಕ್ಕಂಥದ್ದು ಆಕೈತಿ. ಓಕೆ, ಇಲ್ಲಿ ಹ್ಯಾಡ್ ಇತ್ತಂದ್ರೆ ಈ ಕಡೆ ಬಂದಾಗ ಏನಾಕೈತ್ರಿ ಹ್ಯಾಡಂಟ್ ಅಂತಕ್ಕಂಥದ್ದು ಆಗ್ತದ. ಓಕೆ, ಹ್ಯಾಡಂಟ್ ಅಂತಕ್ಕಂಥದ್ದು ಆಗ್ತದ. ಅದೇ ಹೆಲ್ಪಿಂಗ್ ವರ್ಬ್ಗಳನ್ನ ಬಳಸಬೇಕು. ನೋಡ್ರಿ, ಒಂದೇದೇನು ಮಾಡಿದ್ವು, ಒಂದೇ ರೂಲ್ ನಂಬರ್ 1 ನೋಡಿದ್ವು, ರೂಲ್ ನಂಬರ್ 2 ನೋಡಿದ್ವು, ರೂಲ್ ನಂಬರ್ 3 ನಿಮಗೆ ಅರ್ಥ ಆಯ್ತಾ ಅನ್ಕೊಳ್ತಾ ಇದ್ದೀನಿ. ಇದು ಹೆಲ್ಪಿಂಗ್ ವರ್ಬ್ ಬಗ್ಗೆ ಐತಿ, ಇದು ನೆಗೆಟಿವ್ ಪಾಸಿಟಿವ್ ಬಗ್ಗೆ, ಇದು ಪಾಸಿಟಿವ್ ನೆಗೆಟಿವ್ ಬಗ್ಗೆ ಇರತಕ್ಕಂತಹ ರೂಲ್ಸ್ಗಳು. ಓಕೆ, ಎಲ್ಲರಿಗೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಓಕೆ, ಹೆಲ್ಪಿಂಗ್ ವರ್ಬ್ಗಳು ಚೇಂಜ್ ಆಗೋದಿಲ್ಲ, ಅವೇ ಹೆಲ್ಪಿಂಗ್ ವರ್ಬ್ಗಳು ಕ್ಯಾರಿ ಆಗ್ತಾವ. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ಅನ್ನು ನೋಡಿ. ನೆಕ್ಸ್ಟ್ ಏನೈತಿ, ಇಫ್ ನೋ ಹೆಲ್ಪಿಂಗ್ ವರ್ಬ್ ಯೂಸ್ ಡೂ, ಡಸ್, ಡಿಡ್ ಅಂತಕ್ಕಂಥದ್ದು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ ಒಳಗೆ ಕನ್ಫ್ಯೂಸ್ ಮಾಡ್ತಕ್ಕಂಥ ಕ್ವಶನ್ಗಳ ಅಂದ್ರೆ ನೋಡ್ರಿ ಇಲ್ಲಿ ಹೆಂಗಿರ್ತದಂದ್ರೆ ರಾಮು ರೈಟ್ಸ್ ಅ ನಾವೆಲ್. ರಾಮು ಏನ್ ಮಾಡತ್ತಾನ್ರಿ, ಒಂದು ನಾವೆಲ್ ಅನ್ನ ಬರಿತಾ ಇದ್ದಾನ. ಇಲ್ಲಿ ಯಾವಾಗ ಎಸ್ ಬರ್ತದ, ಇದು ಯಾವ ಟೆನ್ಸ್ ಅಂತ ಕನ್ಸಿಡರ್ ಆಕೈತಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂತ ಕನ್ಸಿಡರ್ ಆಕೈತಿ. ಓಕೆ, ಅದ ನಾ ಏನ್ ಬರಿತೀನಿ ಅಂದ್ರೆ ಐ ರೈಟ್ ಅ ನಾವೆಲ್ ಅಂತ ಬರಿತೀನಿ. ಇಲ್ಲಿ ಎಸ್ ಇಲ್ಲ, ಆದ್ರೂ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಆಕೈತಿ. ಹೌದಾ, ಇದು ಏನಾಕೈತಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಆಕೈತಿ. ಅದ ಅಚಾನಕ್ ನಾ ಏನ್ ಮಾಡ್ತೀನಿ, ಐ ರೋಟ್ ಅ ನಾವೆಲ್ ಅಂತ ಬರಿತೀನಿ. ಇಲ್ಲಿ V2 ಬಂದಿರೋದ್ರಿಂದ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಆಕೈತಿ. ನೆನಪಿಟ್ಕೊಂಡ್ಬಿಡ್ರಿ ತಮ್ಮ, ನೆನಪಿಟ್ಕೊಂಡ್ಬಿಡ್ರಿ. ಇದು ಡ್ಯೂ, ಡಸ್, ಡಿಡ್ ಎಲ್ಲೆಲ್ಲಿ ಬಳಸ್ಬೇಕು ಅನ್ನೋದು ನಿಮ್ಗೆ ಹಂಗ ಜನರಲ್ ಆಗಿ ಹೇಳ್ತೀನಿ. ಆಮೇಲೆ ಡೀಪರ್ ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋಗಳು ವೆರಿ ಡೀಪ್ ಆಗಿ ಹೋದಾಗ ಅಲ್ಲಿ ನಿಮ್ಗೆ ಕ್ಲಿಯರಿಫಿಕೇಶನ್ ಅನ್ನ ಕೊಡ್ತೀನಿ. ಇಲ್ಲಿ ನಿಮಗೆ ಅರ್ಥ ಆಗಿಬಿಡ್ತೈತೆ ನೋಡ್ರಿ. ಡಿಡ್ ಅಂದ್ರೆ ಏನ್ರಿ, ಡಿಡ್ ಅಂದ್ರೆ V2 ಇದು ಯಾವಾಗಿರಲು ಸಿಂಪಲ್ ಪಾಸ್ಟ್ ಟೆನ್ಸ್ ಬಂದಾಗ ಕಣ್ಣು ಮುಚ್ಚಿ ಬಳಸ್ಬಿಡ್ರಿ. ಇಲ್ಲಿ ರೋಟ್ ಐತೆ, ಇಲ್ಲಿ V2 ಐತೆ, ಈ ಕಡೆ ಬಂದಾಗ ಏನಾಕೈತ್ರಿ ಡಿಡ್. ಇದು ಪಾಸಿಟಿವ್ ಇರೋದ್ರಿಂದ ನಮ್ಮ ಸ್ಟೇಟ್ಮೆಂಟ್ ನೆಗೆಟಿವ್ ಆಕೈತಿ. ಡಿಡಂಟ್ ಐ ಅಂತಕ್ಕಂಥದ್ದು ಏನಾಕೈತಿ ಇದರ ಆನ್ಸರ್ ಆಕೈತಿ. ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಎಸ್ ಬಳಸ್ಯಾರೆ ಅಂದ್ಮೇಲೆ ಇಲ್ಲೂ ಎಸ್ ಬಳಸ್ಬೇಕಂತ ತಿಳ್ಕೊರಿ. ಇಲ್ಲಿ ಎಸ್ ಬಳಸ್ರೆ ಏನ್ ಬರ್ತೈತ್ರಿ, ಡಸಂಟ್ ಹಿ ಅಂತಕ್ಕಂಥದ್ದು ಆನ್ಸರ್. ಇಲ್ಲಿ ಎಸ್ ಬಂದಾಗ ಇಲ್ಲಿ ಎಸ್ ಬಳಸ್ಬೇಕ್ರಿ. ಈ ಎಸ್ ಬಂದಾಗ ಏನ್ ಬಳಸ್ಬೇಕು, ಎಸ್ ಬಳಸ್ಬೇಕು. ಇಲ್ಲಿ ಐ ರೈಟ್ ಅಂತ ಅಷ್ಟೇ, ಇಲ್ಲಿ V1 ಅಟ್ಟ ಐತಿ. ಓಕೆ, ಇಲ್ಲಿ ಎಸ್ ಬಳಸಿಲ್ಲ ಅಂದಾಗ ಏನ್ ಬಳಸ್ರಿ, ಡೂ ಬಳಸ್ರಿ, ಅದನ್ನ ನೆಗೆಟಿವ್ ಮಾಡ್ರಿ, ಡೋಂಟ್ ಐ ಅಂತ ಮಾಡಿಬಿಡ್ರಿ. ಇಷ್ಟಾದ್ರೆ ನಿಮ್ಮ ಆನ್ಸರ್ ಕರೆಕ್ಟ್. ಇಷ್ಟಾದ್ರ ಆನ್ಸರ್ ಕರೆಕ್ಟ್ ರೀ. ಏನು ಬಹಳಷ್ಟು ಡೀಪ್ ಆಗಿ ಹೋಗ್ತಕ್ಕಂಥ ಅವಶ್ಯಕತೆನೇ ಇಲ್ಲ. V2 ಬಂದಾಗ ನೆನಪಿಟ್ಕೊಡ್ರಿ, ಇಲ್ಲಿ V2 ಬಂದಾಗ ಡಿಡ್ ಬಳಸ್ರಿ, V1 ಅಷ್ಟ ಬಂದಾಗ ಡೂ ಬಳಸ್ರಿ, V1 ಜೊತೆ ಪ್ಲಸ್ ಇ ಎಸ್ ಮತ್ತು ಇ ಎಸ್ ಅನ್ನ ಬಳಸಿದಾಗ ಏನ್ ಬಳಸ್ರಿ ಅಂದ್ರೆ ಡಸ್ ಬಳಸಿಬಿಡ್ರಿ. ನಿಮ್ಮ ಆನ್ಸರ್ ಏನಾಕಾವು ಕ್ವಶನ್ ಟ್ಯಾಗ್ ಒಳಗೆ ರೈಟ್ ಆಗ್ತದೆ. ಇದನ್ನ ಬಿಟ್ರೆ ಏನೈತಿ ಹೇಳ್ರಿ ಕ್ವಶನ್ ಟ್ಯಾಗ್, ಏನು ಇಲ್ಲ. ಈಗ ನೀವು ಡಸ್ ಎಲ್ಲೆಲ್ಲಿ ಬಳಸ್ಬೇಕಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗೆ ಹಿ ಬಂದಾಗ, ಶಿ ಬಂದಾಗ, ಇಟ್ ಬಂದಾಗ ಅಷ್ಟ ಏನ್ ಬಳಸ್ಬೇಕ್ರಿ, ಡಸ್ ಇದ್ದಿದ್ದು ಡಸಂಟ್ ಆಕೈತಿ ಅದ. ಓಕೆ, ಡೂ ಎಲ್ಲಿ ಬಳಸ್ಬೇಕ್ರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಒಳಗ ಐ ಬಂದಾಗ, ವಿ ಬಂದಾಗ, ಯು ಬಂದಾಗ, ದೇ ಬಂದಾಗ ಏನ್ ಬಳಸ್ಬೇಕು, ಡೂ ಬಳಸ್ಬೇಕು. ಓಕೆ, ಇದು ನೋಡ್ರಿ V2 ಎಲ್ಲೆಲ್ಲಿ ಬರ್ತೈತಲ್ಲ,
V2 ಎಲ್ಲೆಲ್ಲಿ ಬರ್ತೈತಲ್ಲ, ಐ ಬರಲಿ, ವಿ ಬರಲಿ, ಹಿ ಬರಲಿ, ಶಿ ಬರಲಿ, ಇಟ್ ಬರಲಿ, ದೇ ಬರಲಿ, ಎಲ್ಲಾ ಕಡೆ ಏನು ಬಳಸ್ತೀರಿ, ಡಿಡ್ ಬಳಸ್ತೀರಿ. ಅದು ಎಲ್ಲೇ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಮಾತ್ರ. ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಮಾತ್ರ ಏನು ಬಳಸಬೇಕು, ಡಿಡ್ ಬಳಸಬೇಕು. ಪ್ರೆಸೆಂಟ್ ಟೆನ್ಸ್ ಒಳಗೆ ಡೂ ಮತ್ತು ಡಸ್ ಬಳಸಬೇಕು. ಯಾರು ಟೆನ್ಸಸ್ ಅನ್ನ 100% ಕಲ್ತೀರಿ, ಓಕೆ, ನಮ್ಮ ಥಿಯರಿ ಕ್ಲಾಸ್ಗಳನ್ನು ಯಾರ್ಯಾರು ಕುಂತೀರಿ ಯಾರಿಗೂ ಕನ್ಫ್ಯೂಸ್ ಆಗಕ್ಕೆ ಸಾಧ್ಯ ಇಲ್ಲ. 100% ಅವ್ರು ಆನ್ಸರ್ ಮಾಡೇ ಮಾಡ್ತಾರ. ಡನ್ ಇಟ್. ಓಕೆ, ಮಾಡಲೇಬೇಕು. ಅಷ್ಟು ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟ ಇದೆ, ಮಾಡಾಕ ಬೇಕ್ರಿ 100%. ಓಕೆ ನೋಡ್ರಿ, ಈ ತರನಾಗಿರ್ತಕ್ಕಂತಹ ಯಾವಾಗ ಹೆಲ್ಪಿಂಗ್ ವರ್ಬ್ಗಳು ಇರಂಗಿಲ್ಲ, ಹೆಲ್ಪಿಂಗ್ ವರ್ಬ್ಗಳ ಬದಲಾಗಿ ಏನು ಬಳಸ್ತೇವೆ, ಒಂದು ಡೂ ಬಳಸ್ತೀವಿ, ಒಂದು ಡಸ್ ಬಳಸ್ತೇವೆ, ಇನ್ನೊಂದು ಏನು ಬಳಸ್ತೇವೆ, ಡಿಡ್ ಬಳಸ್ತೇವೆ. ನೆನಪಿಟ್ಕೊಂಡ್ಬಿಟ್ರಿ. ಓಕೆ, ಒಂದು ಕಡೆ ನೋಟ್ಸ್ ಮಾಡ್ರಿ. ಎಲ್ಲ ವಿಡಿಯೋಗಳನ್ನ ನನ್ನ ಸಬ್ಜೆಕ್ಟ್ ಒಂದು ಬುಕ್ಕ ಮಾಡಿಬಿಡ್ರಿ. ನಾಗರಾಜ್ ಸರ್ ಇಂಗ್ಲೀಷ್ ಬೈ ನಾಗರಾಜ್ ಅಂತ ಮ್ಯಾಲೆ ಬರೀವಾರಿ. ಪ್ರತಿಯೊಂದು ಚಂದ ನಮಗೆ ಬರ್ಕೊಂತ ಹೋಗ್ರಿ. ಹಿಂದಿಲ್ ನಾಳೆ ನಿಮಗೆ ಹೆಲ್ಪ್ ಆಗಲಿ ಅಂದ್ರೆ ನೀವು ಹೇಳಿದ್ ಕೇಳ್ತಾನೆ. 100% ನಾ ಹೇಳಿದ್ರೂ ಒಂದು 4-5 ಕ್ವಶನ್, 4-5 ಮೋರ್ ದ್ಯಾನ್ 50% ಏನಾಗ್ತಾವ, ರಿಪೀಟ್ ಆಗ್ತಿರ್ತಾವ. ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗ್ಬೋದು, ಕ್ವಶನ್ ಚೇಂಜ್ ಆಗ್ಬೋದು, ಹೇಳಿರ್ತಕ್ಕಂತಹ ರೂಲ್ಸ್ ಮಾತ್ರ ಅವೇ ಇರ್ತಾವ. ಎಸ್ ಎಸ್ ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್, ರೂಲ್ ನಂಬರ್ 5 ಸ್ಪೆಷಲ್ ಕೇಸಸ್. ರೂಲ್ ನಂಬರ್ 5 ಸ್ಪೆಷಲ್ ಕೇಸಸ್. ಈ ತರನಾಗಿರ್ತಕ್ಕಂಥ ಒಂದು 4 ಸೆಂಟೆನ್ಸ್ ಬರೆದಾಗ ಐ ಆಮ್ ರೈಟಿಂಗ್ ಅ ಬುಕ್. ಓಕೆ, ಐ ಆಮ್ ಡ್ರಿಂಕಿಂಗ್ ವಾಟರ್. ಈ ತರನಾಗಿರ್ತಕ್ಕಂತಹ ಯಾಮ್ ಅನ್ನ ಬಳಸಿರ್ತಕ್ಕಂತಹ ಸೆಂಟೆನ್ಸ್ಗಳೇನಿದಾವ, ಓಕೆ, ಯಾಮ್ ಇದ್ದಿದ್ದು ಈ ಕಡೆ ಬಂದಾಗ ನಾವೇನು ತಿಳ್ಕೊಂಡ್ಬಿಡ್ತೇವೆ, ಯಾಮಂಟ್ ಆಯ್ ಆಕೈತಿ ಅಂತ ತಿಳ್ಕೊತೀವಿ. ಓಕೆ, ಯಾಮಂಟ್ ಆಯ್ ಯಾವಾಗೂ ಆಗುದಿಲ್ಲ, ಯಾಕಂದ್ರೆ ಇದು ಗ್ರಾಮಟಿಕಲಿ ತಪ್ಪಾಗಿರ್ತಕ್ಕಂಥದ್ದು. ಎಲ್ಲೂ ಗ್ರಾಮರ್ ಒಳಗೆ ನಿಮಗೆ ಯಾಮಂಟ್ ಅಂತಕ್ಕಂಥ ವರ್ಡ್ ಸಿಗೋದಿಲ್ಲ. ಹಂಗೆ ಈ ಸ್ಪೆಷಲ್ ಕೇಸಸ್ ಯಾಮ್ ಅಂತಕ್ಕಂತಹ ಪಾಸಿಟಿವ್ ಬಂದಾಗ ಇದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಏನು ಬಳಸ್ತೀವಿ ಅಂದ್ರೆ ನಾವು ಆರಂಟ್ ಆಯ್ ಅಂತ ಬಳಸ್ತೀವಿ. ಓಕೆ, ಯಾಮ್ ಬದಲಿ ಏನು ಬಳಸ್ತೀವ್ರಿ, ಯಾಮ್ ಅಂತಕ್ಕಂಥದ್ದು ಪಾಸಿಟಿವ್ ಬಂದಾಗ ಇದನ್ನ ನೆಗೆಟಿವ್ ಮಾಡ್ಬೇಕಂದ್ರೆ ಏನು ಬಳಸ್ತೀವ್ರಿ, ಆರಂಟ್ ಆಯ್ ಅಂತಕ್ಕಂಥದ್ದು ಬಳಸ್ತೇವ್ರಿ. ಮೋಸ್ಟ್ ಆಫ್ ದ ಟೈಮ್ ಕೇಳಿರ್ತಕ್ಕಂತಹ ಕ್ವಶನ್. ಬಹಳಷ್ಟು ಸ್ಪೆಷಲ್ ಕೇಸಸ್ ಅಂತ ಯಾಕೆ ಹೇಳ್ತಾರ, ಟಫ್ ಇರ್ತಾವ ಅಂತ ಹೇಳ್ತಾರೆ. ಓಕೆ, ಇಲ್ಲೂ ಐ ಆಮ್ ರೈಟಿಂಗ್ ಇದ್ದಾಗ ಏನಾಕೈತ್ರಿ, ಐ ಆಮ್ ಐತಿ, ಈ ಕಡೆ ನೆಗೆಟಿವ್ ಬಂದಾಗ ಆರಂಟ್ ಆಕೈತಿ, ಆಯ್ ಆಕೈತಿ. ಐ ಆಮ್ ಡ್ರಿಂಕಿಂಗ್ ವಾಟರ್ ಇದ್ದಾಗ ಏನಾಕೈತ್ರಿ, ಈ ಕಡೆ ಆರಂಟ್ ಆಕೈತಿ, ಈ ಕಡೆ ಆಯ್ ಆಕೈತಿ. ಓಕೆ, ಈ ತರನಾಗಿರ್ತಕ್ಕಂಥ ಐ ಆಮ್ ರೀಡಿಂಗ್ ಅ ಬುಕ್ ಏನಾಕೈತ್ರಿ, ಆರಂಟ್ ಆಯ್ ಆಕೈತಿ, ಅಂದ್ರೆ ಪಾಸಿಟಿವ್ ಇದ್ದು ನೆಗೆಟಿವ್. ಅದೇ ರೀತಿಯಾಗಿ ಇದರ ನೆಗೆಟಿವ್ ಸೆಂಟೆನ್ಸ್ ಇತ್ತಂದ್ರ ಐ ಆಮ್ ನಾಟ್ ರೀಡಿಂಗ್ ಅ ಪೋಯಟ್ರಿ. ಇದ ಏನೋ ನೆಗೆಟಿವ್ ಏನೋ ಇತ್ತು, ಇಲ್ಲಿ ಐ ಆಮ್ ನಾಟ್ ಅಂತಕ್ಕಂಥ ನೆಗೆಟಿವ್ ಆಯ್ತು ಅಂದ್ರ ಈ ಕಡೆ ಪಾಸಿಟಿವ್ ಮಾಡೋ ಮುಂದೆ ಆರ್ ಬರಂಗಿಲ್ಲ, ಅದ್ರ ಬದಲಿ ಏನ್ ಬರ್ತೈತ್ರಿ, ಯಾಮಾಯ್ ಬರ್ತೈತಿ. ಈ ಕಡೆ ನೆಗೆಟಿವ್ ಇದ್ದಾಗ ಈ ಕಡೆ ಪಾಸಿಟಿವ್ ಮಾಡ್ಬೇಕಂದ್ರೆ ಯಾಮಾಯ ಬರ್ತೈತಿ, ಬಟ್ ಪಾಸಿಟಿವ್ ಇದ್ದಾಗ ನೆಗೆಟಿವ್ ಮಾಡ್ಬೇಕಂದ್ರೆ ಏನ್ ಬರ್ತೈತ್ರಿ, ಆರಂಟ್ ಆಯ್ ಅಂತಕ್ಕಂಥದ್ದು ಬರ್ತೈತಿ. ಏನ್ ಬರ್ತೈತ್ರಿ, ಆರಂಟ್ ಆಯ್. ಒಂದು ಸಲ ವಿಡಿಯೋ ನೋಡ್ರಿ, ಪೂರ್ತಿ ವಿಡಿಯೋ ನೋಡ್ರಿ, ಎಂದು ಜೀವನದಾಗ ಕ್ವಶನ್ ಟ್ಯಾಗ್ ತಪ್ಪು ಬರೆಯುವುದಿಲ್ಲ. ಓಕೆ, ನೆಕ್ಸ್ಟ್ ನೋಡೋಣ ಏನೈತಿ ಈ ಸ್ಪೆಷಲ್ ಕೇಸ್. ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಅರ್ಥ ಆಗಿತ್ತಂದ್ರೆ ಇದಕ್ಕೊಂದು ಆನ್ಸರ್, ಇದಕ್ಕೊಂದು ಕ್ವಶನ್ ಏನ್ ಮಾಡ್ರಿ, ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಐ ಆಮ್ ನಾಟ್ ಡ್ಯಾನ್ಸಿಂಗ್. ಇಲ್ಲಿ ಬರ್ತಕ್ಕಂತಹ ಕ್ವಶನ್ ಟ್ಯಾಗ್ ಯಾವುದು ಅಂತಕ್ಕಂಥದನ್ನ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ಮಠ ಯಾರು ನೋಡೇರಿ ಅವ್ರು ನಮ್ಮ ವಿಡಿಯೋ ಪೂರಾ ನೋಡಿರಿ ಅಂತ ಅರ್ಥ. ಓಕೆ, ಇಲ್ಲಿ ಏನೈತಲ್ಲ ಇದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕ್ರಿ ಆನ್ಸರ್. ಓಕೆ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡ್ರಿ, ಟೆನ್ಸ್ ವೈಸ್ ಕ್ವಶನ್ ಟ್ಯಾಗ್ ಕ್ವಶನ್ಸ್ಗಳು ಯಾವ್ದಾವ ಅಂದ್ರ ಪ್ರೆಸೆಂಟ್ ಟೆನ್ಸ್ ಕ್ವಶನ್ ಟ್ಯಾಗ್ ಅನ್ನು ಬಿಡಿಸು. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಕ್ವಶನ್ ಟ್ಯಾಗ್ ಇಲ್ಲೇ ನಾನು ನಿಮ್ಗೆ ಆಗಲೇನೆ ಹೇಳಿನ್ರಿ. ಇಲ್ಲಿ ನೋಡ್ರಿ, ಹಿ ಬಾಯ್ಸ್. ಇಲ್ಲಿ ಎಸ್ ಅಂತಕ್ಕಂಥದ್ದು ಬಳಸಿದಾಗ ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದ್ರೆ ಏನ್ ಬಳಸ್ಬೇಕಂತ ಹೇಳಿನ್ರಿ, ಡಸಂಟ್. ಏನ್ ಬಳಸ್ಬೇಕ್ರಿ, ಡಸಂಟ್. ಇಲ್ಲಿ ಪಾಸಿಟಿವ್ ಐತೆ ಅಂದ್ಮೇಲೆ, ಇದು ಪಾಸಿಟಿವ್ ಐತೆ ಅಂದ್ಮೇಲೆ ಯಾವಾಗಲೂ ಈ ಕಡೆ ನೆಗೆಟಿವ್ ಬರ್ಬೇಕು. ಡಸಂಟ್ ಹಿ. ಏನ್ ಬಳಸ್ತೇವ್ರಿ, ಡಸಂಟ್ ಹಿ ಅಂತಕ್ಕಂಥದ್ದನ್ನ ಬಳಸ್ತೀವಿ. ಇಲ್ಲಿ ನೋಡ್ರಿ, ಐ ಈಟ್ ಆನ್ ಆಪಲ್. ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ ಮತ್ತು V1 ಬಳಸ್ಯಾರ ಅಂದ್ಮೇಲೆ ಇಲ್ಲಿ ಏನ್ ಬಳಸ್ಬೇಕು, ಡೋಂಟ್ ಐ. ಏನ್ ಬಳಸ್ತೀರಿ, ಡೋಂಟ್ ಐ ಅಂತಕ್ಕಂಥದನ್ನ ಬಳಸ್ತೀವಿ. ಓಕೆ, ಪಾಸಿಟಿವ್ ಇದ್ದಾಗ ನೆಗೆಟಿವ್, ನೆಗೆಟಿವ್ ಇದ್ದಾಗ ಪಾಸಿಟಿವ್. ಈಸಿ ಎಕ್ಸಾಂಪಲ್ ಸಾಲ್ವ್ ಮಾಡ್ರಿ. ಮುಂಬರುವ ಒಂದು ವಿಡಿಯೋಸ್ಗಳಲ್ಲಿ ಎಕ್ಸಾಮ್ ಟಫ್ ವರ್ಡ್ಸ್ಗಳನ್ನ ಕೊಡ್ತೀನಿ. 100% ಏನಾಗಬೇಕು, ನಿಮ್ಮಿರ್ತಕ್ಕಂಥ ಡೌಟ್ಸ್ಗಳು ವ್ಯಾನಿಶ್ ಆಗಿ ಹೋಗ್ಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ವಿ ಆರ್ ಈಟಿಂಗ್ ಆನ್ ಆಪಲ್. ಇದು ಪಾಸಿಟಿವ್ ಸ್ಟೇಟ್ಮೆಂಟ್ ಇರೋದ್ರಿಂದ ಈ ಕಡೆ ಬಂದಾಗ ನೆಗೆಟಿವ್ ಆಕೈತಿ. ಹೆಲ್ಪಿಂಗ್ ವರ್ಬ್ ತಗೊಳ್ರಿ, ಆರ್ ಅನ್ನ ಈ ಕಡೆ ಜಕ್ಕೊಂಬರ್ರಿ, ಆರಂಟ್ ಆಕೈತಿ. ಏನಾಕೈತ್ರಿ, ಆರಂಟ್ ಆಕೈತಿ. ವಿ ಅಂತಕ್ಕಂಥ ಪ್ರನೌನ್ ಬಳಸಿಬಿಡ್ರಿ, ವಿ ಆಗ್ತದೆ. ಇಷ್ಟ ರೀ, ಏನ್ ಟಫ್ ಇರ್ತಕ್ಕಂಥದ್ದು ಏನೂ ಇಲ್ಲ. ಅಲ್ಲಿ ಬಹಳಷ್ಟು ಈಸಿ ಆಗಿರ್ತಕ್ಕಂತಹ
ಕಾನ್ಸೆಪ್ಟ್ಗಳನ್ನ ನಾವೇನ್ ಮಾಡತ್ತೀವಿ ಇಲ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಶಿ ಹ್ಯಾಸ್ ಈಟನ್ ಆನ್ ಆಪಲ್. ಇಲ್ಲಿ ಇರ್ತಕ್ಕಂಥ ಹ್ಯಾಸ್ ಅಂತಕ್ಕಂಥದನ್ನ ಈ ಕಡೆ ಬಂದಾಗ ಏನಾಕೈತೆ ಅಂದ್ರೆ ಹ್ಯಾಸ್ ನಾಟ್ ಆಕೈತಿ. ಅದನ್ನ ಶಾರ್ಟ್ಕಟ್ ಆಗಿ ಹೆಂಗ್ ಬರೀತೀವ್ರಿ, ಹ್ಯಾಸಂಟ್. ಹ್ಯಾಸಂಟ್ ಅಲ್ಲಿ ಇರ್ತಕ್ಕಂತಹ ಪ್ರನೌನ್ ಯಾವುದು, ಅಲ್ಲಿ ಇರ್ತಕ್ಕಂಥ ಪ್ರನೌನ್ ಏನು, ಶಿ ಅಂತಕ್ಕಂಥ ಪ್ರನೌನ್ ಇರೋದ್ರಿಂದ ಶಿ ಅಂತಕ್ಕಂಥದ್ದು ಬರಿತೀವಿ. ಆನ್ಸರ್ ಏನಾಗ್ತೈತೆ ನಮ್ದು. ನೆಕ್ಸ್ಟ್ ನೋಡ್ರಿ, ರಾಜು ಹ್ಯಾಸ್ ಬಿನ್ ರೀಡಿಂಗ್ ಅ ನಾವೆಲ್. ಇಲ್ಲಿ ಇರ್ತಕ್ಕಂತಹ ಎರಡು ಹೆಲ್ಪಿಂಗ್ ವರ್ಬ್ ಬಂದಾಗ ಏನ್ ಮಾಡ್ಬೇಕು ಸರ್ ಅಂತಕ್ಕಂಥದ್ದು, ಎರಡು ಹೆಲ್ಪಿಂಗ್ ವರ್ಬ್ ಬಂದಾಗ ಇದನ್ನಷ್ಟೇ ಏನ್ ಮಾಡ್ಬೇಕು, ಕನ್ಸಿಡರ್ ಮಾಡ್ಬೇಕು. ಇದನ್ನಷ್ಟೇ ಏನ್ ಮಾಡ್ಬೇಕ್ರಿ, ಕನ್ಸಿಡರ್ ಮಾಡಬೇಕು. ಇದು ಹ್ಯಾಸ್ ಬೀನ್ ಅಂತಕ್ಕಂಥದ್ದು ಬಂದಿತ್ತಂದ್ರೆ ಇದರ ಬೀನ್ ಅಂತಕ್ಕಂಥದ್ದು ಬಿಡಬೇಕು. ಹ್ಯಾಸ್ ಅಂತಕ್ಕಂಥದನ್ನ ಅಷ್ಟೇ ಏನ್ ಮಾಡಬೇಕು, ಈ ಕಡೆ ಒಯ್ದು ಚೇಂಜ್ ಮಾಡಬೇಕು. ಆ ಬೀನ್ ಅಂತಕ್ಕಂಥದನ್ನ ಬಿಡಬೇಕು. ಓಕೆ, ಹಂಗಿತ್ತಂದ್ರೆ ರಾಜು ಹ್ಯಾಸ್ ಬೀನ್ ರೀಡಿಂಗ್ ಅ ನಾವೆಲ್ ಇದ್ದಾಗ ಹ್ಯಾಸ್ ಅಷ್ಟ ಆ ಕಡೆ ಪಾಸಿಟಿವ್ ಇದ್ದಾಗ ಈ ಕಡೆ ಬಂದಾಗ ಏನಾಗ್ತದ ರೀ, ನೆಗೆಟಿವ್ ಆಗ್ತದ. ಹ್ಯಾಸ್ ಇದ್ದಿದ್ದು ಏನಾಗ್ತದೆ ಅಂದ್ರೆ ಹ್ಯಾಸಂಟ್ ಆಕೈತೆ. ಹ್ಯಾಸಂಟ್ ಆಕೈತೆ. ಹ್ಯಾಸಂಟ್ ಇಲ್ಲಿ ರಾಜು ಏನದನ, ಹಿ ಅದನ. ಹಿ ಇದ್ದಿದ್ದು ಪ್ರನೌನ್ ಈ ಕಡೆ ಬಂದಾಗ ಏನಾಗ್ತೈತಿ, ಕ್ಯಾರಿ ಆಗ್ತೈತಿ, ಹಿ ಆಗ್ತದ. ನಮ್ಮ ಆನ್ಸರ್ ಏನಾಗ್ತೈತಿ, ರೈಟ್. ಓಕೆ, ವೆರಿ ಈಸಿ ಆಗಿರ್ತಕ್ಕಂತಹ ಎಕ್ಸಾಂಪಲ್ಸ್. ಓಕೆ, ಹಂಗಿತ್ತಂದ್ರೆ ನಿಮ್ಮ ಕಮೆಂಟ್ ಸೆಕ್ಷನ್ ಮಾಡ್ಲಿಕ್ಕೆ, ಕಮೆಂಟ್ ಮಾಡ್ಲಿಕ್ಕೆ ಒಂದು ಏನ್ ಮಾಡತ್ತೇನಂದ್ರ 2 ಸೆಂಟೆನ್ಸ್ಗಳನ್ನ ಕೊಡ್ತೀನಿ. ಪ್ರೆಸೆಂಟ್ ಟೆನ್ಸ್ ಮೇಲೆ 2 ಸೆಂಟೆನ್ಸ್ಗಳನ್ನ ಕೊಡ್ತೀನಿ. ರಾಜು does not attend the event. ರಾಜು does not attend the event. ಇನ್ನೊಂದು ನೋಡ್ರಿ, I am not fine. I am not fine. ಇವೆರಡಕ್ಕೂ ಏನು ಬರ್ತದ ಆನ್ಸರ್ ಅಂತಕ್ಕಂಥದ್ದು, ಕ್ವಶನ್ ಟ್ಯಾಗ್ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ದ ಮೂಲಕ ತಿಳಿಸ್ಬೇಕು. ವಿದ್ಯಾರ್ಥಿಗಳೇ, ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೆನ್ಸ್ ಮೇಲೆ ಯಾವ ತರ ಸಾಲ್ವ್ ಮಾಡಿದ್ವಿ. ಇನ್ನು ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಯಾವ ತರ ಪಾಸ್ಟ್ ಟೆನ್ಸ್ ಮೇಲೆ ಇರ್ತದೆ ಅಂತಕ್ಕಂಥದನ್ನ ನೋಡೋಣ. ಓಕೆ, ಪ್ರೆಸೆಂಟ್ ಟೆನ್ಸ್ ಮುಗಿತು. ನೆಕ್ಸ್ಟ್ ಬರೀ ಪಾಸ್ಟ್ ಟೆನ್ಸ್. ಪಾಸ್ಟ್ ಟೆನ್ಸ್ ಅಂದ್ರೆ ನಥಿಂಗ್ ಬಟ್ ಭೂತಕಾಲ. ಪಾಸ್ಟ್ ಟೆನ್ಸ್ ಅಂದ್ರೆ ಏನ್ರಿ, ಭೂತಕಾಲ. ಆಗಿ ಹೋಗಿರುವ ಕಾಲಕ್ಕೆ ಭೂತಕಾಲ ಅಂತ ಹೇಳ್ತೀವಿ. ಆಲ್ರೆಡಿ ದ ವರ್ಕ್ ಹ್ಯಾಸ್ ಡನ್. ಕೆಲಸ ಮುಗಿದು ಹೋಗಿರ್ತಕ್ಕಂಥ ಕಾಲ ಭೂತಕಾಲ. ನಡೆಯುವಂತ ಕಾಲ ವರ್ತಮಾನ ಕಾಲ. ಮುಂದೆ ಏನಾಗುತ್ತದೆಯೋ ಭವಿಷ್ಯತ್ ಕಾಲ. ಓಕೆ, ಈ ನಿಮ್ಗೆ ಆಗಲೇ ಹೇಳೇನ, ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಐ ವೆಂಟ್ ಹೋಮ್ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. V2 ಬಳಸ್ಯಾರ ಅಂದ್ರೆ ಏನ್ ಬಳಸ್ಬೇಕಂತ ಹೇಳೇನು, ಡಿಡ್ ಬಳಸ್. ಏನ್ ಬಳಸ್ಬೇಕು, ಡಿಡ್ ಬಳಸ್ಬೇಕು. ಇದು ಪಾಸಿಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಡಿಡ್ ಇದ್ದಿದ್ದು ಈ ಕಡೆ ಬಂದಾಗ ಏನಾಕೈತಿ ಅಂದ್ರೆ ಡಿಡಂಟ್ ಆಕೈತಿ. ಏನಾಕೈತ್ರಿ, ಡಿಡಂಟ್ ಆಕೈತಿ. ಆ ಇದ್ದಿದ್ದ ಹಂಗ ಬರ್ದ್ ಬಿಡ್ರಿ, ಇದು ನಿಮ್ಮ ಆನ್ಸರ್ ಆಕೈತಿ. ಅಲ್ಲಿ ಡಸ್ ಗಳನ್ನ ಬಳಸಿದ್ರಿ, ಇಲ್ಲಿ ಪಾಸ್ಟ್ ಟೆನ್ಸ್ ಅಲ್ಲಿ ಏನ್ ಬಳಸ್ತಿರೋ, ಡಿಡ್ ಅಂತ. ಡಿಡ್ ಇದ್ದು ನೆಗೆಟಿವ್ ಆದಾಗ ಡಿಡಂಟ್ ಆಗ್ತದೆ, ಡಿಡ್ ನಾಟ್ ಆಗ್ತದ. ಬಟ್ ಬರೆಯುವಂತಹ ಫಾರ್ಮ್ ಯಾವ ಫಾರ್ಮ್ ಒಳಗೆ ಇರ್ಬೇಕಂದ್ರ ಅಬ್ರಿವೇಟೆಡ್ ಫಾರ್ಮ್ ಒಳಗೆ ಇರಬೇಕು. ಅಬ್ರಿವೇಟೆಡ್ ಫಾರ್ಮ್ ಒಳಗೆ ಇರೋದ್ರಿಂದ ಏನ್ ಮಾಡ್ತೀವಿ, ಶಾರ್ಟ್ಕಟ್ ಫಾರ್ಮ್ ಆಫ್ ರೈಟಿಂಗ್ ಅನ್ನ ಏನ್ ಮಾಡ್ತೀವಿ, ಇನ್ವಾಲ್ವ್ಮೆಂಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡ್ರಿ, ಶಿವ್ ವಾಸ್ ಲರ್ನಿಂಗ್ ಅ ಲೆಸನ್. ಪಟ್ನ ಏನ್ ಮಾಡ್ಬೇಕು, ಇಲ್ಲಿ ವಾಸ್ ಐತೆ, ಈ ಕಡೆ ಪಾಸಿಟಿವ್ ಐತೆ, ಈ ಕಡೆ ಬಂದಾಗ ಬರ್ಕೊಂಡ್ಬಿಡ್ರಿ. ಏನಾಕೈತಿ, ವಾಸಂಟ್ ಆಕೈತಿ. ವಾಸಂಟ್ ಆಕೈತಿ. ಶಿವ್ ಹುಡುಗ ಹುಡುಗಿ, ಹುಡುಗಿದ್ದಾಗ ಏನ್ ಬಳಸ್ತೀರಿ, ಹಿ ಬಳಸ್ತೀರಿ. ನಡಿ, ಆನ್ಸರ್ ಡನ್. ಆನ್ಸರ್ ಡನ್. ಓಕೆ, ನೆಕ್ಸ್ಟ್, ರಾಮು ಹ್ಯಾಡ್ ಬಾಟ್ ಅ ಕಾರ್. ಇಲ್ಲಿ ಏನೈತ್ರಿ, ಹ್ಯಾಡ್ ಐತಿ, V3. ಹ್ಯಾಡ್ ಇದ್ದಾಗ ಈ ಕಡೆ ಬಂದಾಗ ಏನಾಕೈತ್ರಿ, ಹ್ಯಾಡಂಟ್ ಆಕೈತಿ. ಹ್ಯಾಡಂಟ್. ರಾಮು ಹುಡುಗ ಅಂದಾಗ ಏನ್ ಬರ್ತೈತಿ, ಹಿ ಬರ್ತೈತಿ. ಬರ್ದಿರ ಆನ್ಸರ್. ಓಕೆ, ಇನ್ವಾಲ್ವ್ಮೆಂಟ್ ಕ್ವಶನ್ ಟ್ಯಾಗ್ ಯಾವಾಗಿರ್ಲಿ ಹೆಂಗಿರ್ಬೇಕ್ರಿ, ಪ್ರನೌನ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಪ್ರನೌನ್ ಪ್ಲಸ್ ಕ್ವಶನ್ ಮಾರ್ಕ್ ಇದ್ದಾಗ ನಿಮ್ದು ಏನಾಕೈತಿ, ಕ್ವಶನ್ ಟ್ಯಾಗ್ ಆಕೈತಿ. ಹೌದಾ. ನೆಕ್ಸ್ಟ್ ನೋಡ್ರಿ, ಶಿ ಹ್ಯಾಡ್ ಬಿನ್ ಡ್ರಿಂಕಿಂಗ್ ವಾಟರ್. ಇಂಥವು ಬಂದಾಗ, ಇಂಥ ಕೇಸ್ ಬಂದಾಗ ಏನ್ ಮಾಡ್ಬೇಕು, ಇಲ್ಲಿ 2 ಹೆಲ್ಪಿಂಗ್ ವರ್ಬ್ ಇದ್ದಾಗ ಏನ್ ಕನ್ಸಿಡರ್ ಮಾಡಿದ್ನು, ಒಂದೇದಿರ್ತಕ್ಕಂಥ ಹ್ಯಾಡ್ ಅಷ್ಟ ತಗೊಳ್ಬೇಕು. ಇದನ್ನ ಅಷ್ಟೇ ಏನ್ ಮಾಡ್ಬೇಕು, ಕನ್ಸಿಡರೇಷನ್ ಮಾಡ್ಬೇಕು. ಹ್ಯಾಡ್ ಅಂತಕ್ಕಂಥದ್ದು ಈ ಕಡೆ ಅದ, ಆ ಕಡೆ ಬಂದಾಗ ಏನಾಕೈತ್ರಿ, ಹ್ಯಾಡಂಟ್ ಆಕೈತಿ. ಏನಾಕೈತ್ರಿ, ಹ್ಯಾಡಂಟ್. ಇಲ್ಲಿ ಶಿ ಇರೋದ್ರಿಂದ ಇಲ್ಲಿ ಏನ್ ಬರ್ತೈತ್ರಿ, ಶಿ ಅಂತಕ್ಕಂಥದ್ದು ಬರ್ತೈತಿ. ನಮ್ಮ ಆನ್ಸರ್ ಏನಾಕೈತಿ, ರೈಟ್. ಹೌದಾ, ಆಗ್ತೈತಿಲ್ರಿ. ಎಸ್. ಈಗ ಏನ್ ಮಾಡ್ತೇನೆ ಅಂದ್ರೆ ಕಮೆಂಟ್ ಸೆಕ್ಷನ್ ಹೋಮ್ವರ್ಕ್ ಅಂತ ತಗೊಳ್ರಿ, ಕಮೆಂಟ್ ಸೆಕ್ಷನ್ ತಗೊಳ್ರಿ. ಓಕೆ, ರಾಮು had not told the truth. Ramu had not told the truth. ಓಕೆ, ಇನ್ನೊಂದು ತಗೊಳ್ರಿ, ರಮ್ಯಾ had not been dancing. ಇಲ್ಲಿರ್ತಕ್ಕಂತಹ ಒಂದು ಕ್ವಶನ್ ಟ್ಯಾಗ್ ಯಾವುದು ಅಂತಕ್ಕಂಥದನ್ನ ನೀವೇನ್ ಮಾಡ್ಬೇಕಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಪ್ಪ. ಕಮೆಂಟ್ ಸೆಕ್ಷನ್ ಒಳಗೆ ಎಷ್ಟು ಕ್ವಶನ್ಗಳನ್ನ ಕೊಡತ್ತೇನು ಕರೆಕ್ಟಾಗಿ ಯಾರು ಬರಿತೀರಿ ನಾವೇನು ಮಾಡ್ತೀವಿ, ರಿಕಗ್ನೈಸ್ ಮಾಡ್ತೀವಿ. ಒಂದಿಲ್ಲ ಒಂದಿನ ನಿಮಗೆ ಏನೋ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಗಿಫ್ಟ್ ಕಾದಿರ್ತದ, ನೆನಪಿರಲಿ. ಎಸ್, ನೋಡ್ರಿ, ಈ ತರನಾಗಿರ್ತಕ್ಕಂತಹ ಕ್ವಶನ್ಸ್ಗಳು ಎಲ್ಲೇ ಬಂದರೂ ರಾಂಗ್ ಆಗೋಂಗಿಲ್ಲ. ಪಾಸಿಟಿವ್ ಬಂದಾಗ ನೆಗೆಟಿವ್ ಬಂದಾಗ ಪಾಸಿಟಿವ್. ಹೆಲ್ಪಿಂಗ್ ವರ್ಬ್ ಯಾವುದೇ ತೆಗೆದೋಗಿ ಯಾವ್ದು ಸಬ್ಜೆಕ್ಟ್ ಐತಿ, ಹಿ ಎದಾಳೋ ಶಿ ಎದಾಳೋ ಬರ್ದ್ಬಿಡ,
ಮೂಗುದ್ ಹೋತ್. ಓಕೆ, ಬೇಸಿಕ್ ಆಗಿ ಸ್ಟಡಿ ಮಾಡ್ರಿ. ಸಣ್ಣದರಿಂದ ದೊಡ್ಡಕ್ಕೆ ಹೋಗೋಣ, ದೊಡ್ಡದ್ರಿಂದ ಸಣ್ಣದಕ್ಕೆ ಬಂದ್ರೆ ಕಿಮ್ಮತ್ ಇರಂಗಿಲ್ಲ ಅದಕ್ಕೆ. ಸಣ್ಣದರಿಂದ ದೊಡ್ಡಕ್ಕೆ ಹೋದ್ರನ್ನ ಕಿಮ್ಮತ್. ಹೌದಾ? ಒಂದೊಂದು ಅಕ್ಷರ ಕಲ್ಕೊಂತ ಹಿಂದಿನ ನಾಳಕ್ಕೆ ಅಟ್ಟು ಕಲ್ತೇವಿಲ್ಲ. ಎಸ್, ಓಕೆ. ನೆಕ್ಸ್ಟ್ ನೋಡ್ರಿ, ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಅರ್ಥ ಆಗಿತ್ತಂದ್ರೆ ಏನು ಮಾಡ್ರಿ, ಜೋರ್ಸೆ ಒಂದು ಸಬ್ಸ್ಕ್ರೈಬ್ ಬಟನ್ ಮಾಡಿರಿ, ಅಲ್ಲೇ ಲೈಕ್ ಮಾಡ್ರಿ ವಿಡಿಯೋ. ಎಸ್, ನೆಕ್ಸ್ಟ್ ನೋಡ್ರಿ. ನೆಕ್ಸ್ಟ್ ಹೇಳ್ರಿ ನೋಡೋಣ ಏನು ಬರ್ತದ ನೆಕ್ಸ್ಟ್. ಫ್ಯೂಚರ್ ಟೆನ್ಸ್. ಇಲ್ಲಿರ್ತಕ್ಕಂತಹ ಟೆನ್ಸ್ ಯಾವ್ದ್ರಿ? ಫ್ಯೂಚರ್ ಟೆನ್ಸ್ ಅಂತ ಹೇಳ್ರಿ. ಫ್ಯೂಚರ್ ಟೆನ್ಸ್ ಅಂದ್ರೆ ಏನು? ಭವಿಷ್ಯತ್ ಕಾಲ. ಯಾವ ಕಾಲ ರೀ? ಭವಿಷ್ಯತ್ ಕಾಲ. ಭವಿಷ್ಯತ್ ಕಾಲ, ಮುಂದೆ ಆಗುವಂತಹ ಕಾಲ. ಇಲ್ಲಿ ವಿಲ್ ಬಂತಂದ್ರೆ ತಿಳ್ಕೊಂಡ್ಬಿಡ್ರಿ, ಭವಿಷ್ಯತ್ ಕಾಲ. ಇಲ್ಲಿ ನೋಡ್ರಿ, ಇಲ್ಲಿ ವಿಲ್ ಬಿ ಐತಿ, ಇಲ್ಲಿ ವಿಲ್ ಹ್ಯಾವ್ ಐತಿ, ವಿಲ್ ಹ್ಯಾವ್ ಬೀನ್ ಐತಿ, ಇಲ್ಲಿ ಏನೈತ್ರಿ? ವಿಲ್ ಐತಿ. ನೋಡ್ರಿ, ಎಲ್ಲಾ ಕಡೆ ವಿಲ್ ಐತಲ್ರಿ ಸರ. ಏನ್ ಮಾಡ್ಬೇಕು ಸರ್? ಎಲ್ಲಕ್ಕೂ ಆನ್ಸರ್ ಒಂದ ಬರ್ತೈತಿ. ಎಸ್ ತಮ್ಮ, ಒಂದ ಆನ್ಸರ್ ಬರ್ತೈತಿ. ಯಾವ ಆನ್ಸರ್ ನೋಡ್ರಿ? ವಿಲ್ ಇದ್ದಿದ್ರೆ ವಿಲ್ ಅಂಟ, ವಿಲ್ ನಾಟ, ಹಂಗೆಲ್ಲ ಏನಾಗಂಗಿಲ್ಲ. ಓಕೆ, ಏನ್ ಬರ್ತೈತೆ ಅಂದ್ರೆ ವಿಲ್ ಬಂದಾಗ ಏನ್ ಬಳಸ್ಬೇಕಂದ್ರೆ ಓಂಟ್ ಅಂತಕ್ಕಂಥದನ್ನ ಬಳಸ್ಬೇಕು. ಓಂಟ್ ಜೊತೆಗೆ ಪ್ರನೌನ್ ಬಳಸ್ಬೇಕು. ವಿಲ್ ಇದ್ದಿದ್ದು ಏನಾಕೈತ್ರಿ? ಓಂಟ್ ಆಕೈತಿ. ಓಂಟ್, WONT, ಓಂಟ್. ನೆನಪರು. ಓಕೆ, ಹಂಗಿತ್ತ ನೋಡ್ರಿ. ಎಲ್ಲಾ ಸೆಂಟೆನ್ಸ್ ಎತ್ತರಾಗದವ್ರಿ, ಎಲ್ಲಾ ಪಾಸಿಟಿವ್ ದಾಗ ಅದಾವ. ಎಲ್ಲ ಏನದವ್ರಿ? ಪಾಸಿಟಿವ್ ದಾಗ ಅದಾವ. ನಮ್ಮ ಕ್ವಶನ್ ಟ್ಯಾಗ್ ಎಲ್ಲ ಎತ್ತರಾಗಿರ್ಬೇಕು, ನೆಗೆಟಿವ್ ದಾಗ ಇರ್ಬೇಕ. ನೆಗೆಟಿವ್ ದಾಗ ಅಂದ್ರೆ ನೋಡ್ರಿ, ಇಲ್ಲಿ ವಿಲ್ ಬಿ, ಇದನ್ನ ಬಿಡ್ಬೇಕು, ಇದನ್ನ ಕನ್ಸಿಡರ್ ಮಾಡ್ಬೇಕು, ಇದನ್ನ ಬಿಡ್ಬೇಕು, ಇದನ್ನ ಕನ್ಸಿಡರ್, ಇದನ್ನ ಪೂರಾ ಬಿಡ್ಬೇಕು, ಇದನ್ನ ಕನ್ಸಿಡರ್ ಮಾಡ್ಬೇಕು. ಇದನ್ನ ಕನ್ಸಿಡರ್ ಮಾಡಿದಾಗ ಎಲ್ಲಾ ಕಡೆ ಏನ್ ಬರ್ತೈತೆ ಆನ್ಸರ್ ಹೇಳ್ರಿ ನೋಡೋಣ. ಅಲ್ಲೇ ಓಂಟ್ ಯಾವ್ದೈತ್ರಿ? ಐತಿ. ಓಂಟ್ ಐ. ಇಲ್ಲೇ ಏನ್ ಬರ್ತೈತಿ? ವಿಲ್ ಬಿ ಇದ್ದಾಗ ಓಂಟ್ ಅಂತ ಬರೀತೀರಿ. ಪ್ರನೌನ್ ಏನೈತಿ? ದೇ. ಪ್ರನೌನ್ ಏನೈತಿ? ದೇ. ನೆಕ್ಸ್ಟ್ ನೋಡ್ರಿ, ರಮೇಶ್ ವಿಲ್ ಹ್ಯಾವ್. ವಿಲ್ ಹ್ಯಾವ್ ಇದ್ದಾಗ ಏನ್ ಬರ್ತೈತಿ? ಓಂಟ್ ಬರ್ತೈತಿ. ಅಲ್ಲಿ ಇರ್ತಕ್ಕಂಥ ರಮೇಶ್ ಹುಡುಗದಾನ ಅಂದ್ರೆ ಹಿ ಬರ್ತೈತಿ. ಹೌದಾ? ನೆಕ್ಸ್ಟ್ ನೋಡ್ರಿ, ವಿಶಾಲ್ ವಿಲ್ ಹ್ಯಾವ್ ಬೀನ್ ವಾಚಿಂಗ್ ಅ ಮೂವಿ. ಓಕೆ, ಓಂಟ್ ಬರ್ತೈತಿ. ಓಂಟ್ ಇದ್ದಾಗ ಅಲ್ಲಿ ಇರ್ತಕ್ಕಂಥ ವಿಶಾಲ್ ಏನಕ್ಕನ ಹಿ ಅಂತಕ್ಕಂಥದ್ದು ಇಲ್ಲಿ ಬಳಸ್ತೀವಿ. ಅದ ಆನ್ಸರ್ ಹಿಂಗಿತ್ತಂದ್ರೆ ಏನ್ ಮಾಡ್ತೀರಿ ನೋಡ್ರಿ, ಇದ ವಿಶಾಲ್ ಅದಾನ, ಇಲ್ಲಿ ಇದ ವಿಶಾಲ್ ಅದಾನ. ವಿಲ್ ನಾಟ್ ಹ್ಯಾವ್ ಬೀನ್, ವಿಲ್ ನಾಟ್ ಹ್ಯಾವ್ ಬೀನ್ ವಾಚಿಂಗ್, ವಿಲ್ ನಾಟ್ ಹ್ಯಾವ್ ಬೀನ್ ವಾಚಿಂಗ್ ಅ ಮೂವಿ ಇದ್ದಾಗ ಏನಾಗ್ತದ್ರಿ? ಏನು ಆಗಂಗಿಲ್ಲ. ಇಲ್ಲಿ ವಿಲ್ ನಾಟ್ ಹ್ಯಾವ್ ಇದ್ದಾಗ ಒಂದೇ ಒಂದು ಕ್ವಶನ್ ಟ್ಯಾಗ್ ಅಂದ್ರೆ ಯಾವುದು? ವಿಲ್. ಓಂಟ್ ಬಂದಾಗ ವಿಲ್ ಬರಿಬೇಕು, ವಿಲ್ ಬಂದಾಗ ಓಂಟ್ ಬರಿಬೇಕು. ನೆನಪಿಟ್ಕೊಂಡ್ಬಿಡ್ರಿ, ವಿಲ್ ಬಂದಾಗ ಕ್ವಶನ್ ಟ್ಯಾಗ್ ಏನಾಕೈತ್ರಿ? ಓಂಟ್ ಆಕೈತಿ. ಅದ ಅಚಾನಕ್ ಕ್ವಶನ್ ಟ್ಯಾಗ್ ಏನಾದ್ರು ಸ್ಟೇಟ್ಮೆಂಟ್ ಏನಾದ್ರು ಓಂಟ್ ಬಂದಾಗ ಕ್ವಶನ್ ಟ್ಯಾಗ್ ಏನಾಕೈತ್ರಿ? ವಿಲ್ ಅಂತಕ್ಕಂಥದ್ದು ಆಕೈತಿ. ಇದು ಸ್ಟೇಟ್ಮೆಂಟು, ಇದು ಟ್ಯಾಗು. ಸ್ಟೇಟ್ಮೆಂಟು, ಟ್ಯಾಗ್. ನೆನಪಿಟ್ಕೊಡ್ರಿ, ಬಹಳ ಈಸಿ ಆಗಿರ್ತಕ್ಕಂಥ ಕಾನ್ಸೆಪ್ಟು. ಇಂಥ ಕಾನ್ಸೆಪ್ಟನ್ನು ಎಷ್ಟು ಬಾರಿ ಕೇಳಿದ್ರು ಇನ್ನೂ ಕೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ಒಂದ ಆನ್ಸರ್ ರೀ, ಪುಸ್ತಕ ಅದನ್ನ ಬರೀಬೇಕು. ವಿಲ್ ಬಂತಂದ್ರೆ ಓಂಟ್ ಬರಿಬೇಕು. ಹೌದಾ? ಎಸ್ ನೋಡ್ರಿ, ಇವೆಲ್ಲ ಟೆನ್ಸ್ ವೈಸ್. ಪ್ರೆಸೆಂಟ್ ಟೆನ್ಸ್ ಹೆಂಗೆ ಸಾಲ್ವ್ ಮಾಡ್ಬೇಕಾ? ಡೂ, ಡಸ್, ಡೂ, ಡಸ್ ಎಲ್ಲಿ ಬಳಸ್ಬೇಕು? ಆಮ್, ಈಸ್, ಆರ್ ಬಂದಾಗ ಏನ್ ಮಾಡ್ಬೇಕು? ಹ್ಯಾವ್, ಹ್ಯಾಸ್, ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಬಂದಾಗ ಏನ್ ಮಾಡ್ಬೇಕು? ಪಾಸ್ಟ್ ಟೆನ್ಸ್ ಒಳಗೆ ಬಂದಾಗ ಡಿಡ್ ಬಂದಾಗ ಏನ್ ಮಾಡ್ಬೇಕಾ? ಹ್ಯಾಡ್ ಬಂದಾಗ, ವಾಸ್, ವರ್ ಬಂದಾಗ ನೋಡಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ, ಇದು ನಿಮಗೆ ಕ್ವಶನ್ ಟ್ಯಾಗ್ ಬರ್ಬೇಕಂದ್ರೆ ನಿಮ್ಗೆ ಟೆನ್ಸ್ 100% ಬಂದ ಬರಬೇಕು. ಮುಂಬರುವ ದಿನಗಳಲ್ಲಿ ಏನ್ ಮಾಡ್ತೇನೆ, ಟೆನ್ಸ್ ಮ್ಯಾಲ ಬಹಳಷ್ಟು ವಿಡಿಯೋಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಓಕೆ, ಎಸ್. ಫ್ಯೂಚರ್ ಟೆನ್ಸ್ ಅರ್ಥ ಆಯ್ತು ಅನ್ಕೊಳ್ತೀನಿ. ಇದ್ರ ಮೇಲೆ ಒಂದು ಕ್ವಶನ್ ಕೊಡ್ತೇನೆ ನೋಡ್ರಿ, ಬರೀರಿ. ಐ ವಿಲ್ ರೀಡ್, ಐ ವಿಲ್ ರೀಡ್. ಇದನ್ನ ಕಮೆಂಟ್ ಮಾಡ್ರಿ. ಅದೇ ರೀತಿಯಾಗಿ ಐ ವಿಲ್ ಬಿ ಡಾನ್ಸಿಂಗ್, ಐ ವಿಲ್ ಬಿ ಡಾನ್ಸಿಂಗ್. ಇದನ್ನ ಏನ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಯಾವ ವಿಡಿಯೋ ನೋಡತ್ತಲ್ಲ, ಯಾವ ಕ್ವಶನ್ ಕೊಡ್ತೀನಲ್ಲ ನಿಮ್ಗೆ ಅರ್ಥ ಆಗಿತ್ತಂದ್ರೆ ಅಲ್ಲೇ ಕಮೆಂಟ್ ಸೆಕ್ಷನ್ ಮ್ಯಾಲೆ ವಿಡಿಯೋ ಚಾಲು ಇರಲಿ, ಸ್ವಲ್ಪ ಬಂದ್ ಮಾಡ್ರಿ, ಕಮೆಂಟ್ ಸೆಕ್ಷನ್ ಓಪನ್ ಮಾಡ್ರಿ, ಕಮೆಂಟ್ ಬರೀರಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ರಿ. ಅಂದ್ರೆ ನಿಮಗೂ ಒಂದು ಕಲ್ತೆ ಅನ್ನೋದೊಂದು ಇರ್ತೈತಿ, ಗತ್ ಅನ್ನೋದು ಇರ್ತೈತಿ. ಹೌದಾ? ನೆಕ್ಸ್ಟ್ ನೋಡೋಣ್ರಿ. ನೆಕ್ಸ್ಟ್ ಒಂದು ಸ್ಲೈಡ್ ಒಳಗೆ ಏನಿರ್ತದೆ, ನೆಕ್ಸ್ಟ್ ವಿಡಿಯೋ. ಎಸ್, ಸೋ ಮಚ್ ಥ್ಯಾಂಕ್ ಯು ಫಾರ್ ದ ಯುವರ್ ಸಪೋರ್ಟ್. ಆ್ಯಂಡ್ ಇಲ್ಲಿ ನೋಡ್ರಿ, ನೆಕ್ಸ್ಟ್ ವಿಡಿಯೋ ಒಳಗೆ ನಾವೇನು ಮಾಡ್ಲಿಕ್ಕೆ ಹೊಂಟಿವಿ ಅಂದ್ರೆ, ಕ್ವಶನ್ ಟ್ಯಾಗ್ ಅಂದ್ರೆ ಇಷ್ಟ ಮುಗ್ದಿಲ್ಲ. ಈಗ ನಾವೇನು ಮಾಡಿದ್ವಿ ಅಂದ್ರೆ, ಟೆನ್ಸ್ ಬೇಸ್ ಮೇಲೆ ಇರ್ತಕ್ಕಂತಹ, ಟೆನ್ಸ್ ಮೇಲೆ ಪ್ರೆಸೆಂಟ್ ಟೆನ್ಸ್ ಆಗಿರಬಹುದು, ಪಾಸ್ಟ್ ಟೆನ್ಸ್ ಆಗಿರಬಹುದು, ಫ್ಯೂಚರ್ ಟೆನ್ಸ್ ಆಗಿರಬಹುದು, ಇವುಗಳನ್ನ ಏನು ಮಾಡ್ಯಾವ? ಸ್ಟಡಿ ಮಾಡ್ಯಾವ. ಅದೇ ರೀತಿಯಾಗಿ ಏನು ಸ್ಟಡಿ ಮಾಡ್ಯಾವ ಅಂದ್ರೆ, ರೂಲ್ಸ್ ಯಾವ ಥರ ಇರ್ತಾವ? ರೂಲ್ 1, 2, 3 ಸ್ಪೆಷಲ್ ರೂಲ್ಸು, ಅಲ್ಲಿರ್ತಕ್ಕಂತಹ ಟೆನ್ಸ್ ವೈಸು ಕಾನ್ಸೆಪ್ಟ್ಗಳನ್ನ ಏನು ಮಾಡ್ಕೊಂಡೆವು? ಕ್ಲಿಯರ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಬರುವ ವಿಡಿಯೋದಾಗ ಏನು ಮಾಡ್ತೀವಿ ಅಂದ್ರೆ, ಒಂದು ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್: ಓಪನ್ ದ ಡೋರ್, ಕ್ಲೋಸ್ ದ ಡೋರ್, ಕಮ್ ಹಿಯರ್, ಗೋ ದೇರ್, ಮೇ ಐ ಕಮ್ ಇನ್, ಪ್ಲೀಸ್ ಗಿವ್ ಮಿ 10 rupees. ಈ ಥರನಾಗಿರ್ತಕ್ಕಂತಹ ಕ್ವಶನ್ಸ್ ಬಂದಾಗ ಏನು ಮಾಡಬೇಕು? ಈ ಒಂದು ಕಾನ್ಸೆಪ್ಟು ಹೇಳ್ತೀನಿ, ಅದೇ ರೀತಿಯಾಗಿ ಕ್ವಶನ್ ಟ್ಯಾಗು ಹೇಳ್ತೀನಿ. ನೆಕ್ಸ್ಟ್ ನೋಬಡಿ, ಎವ್ರಿಬಡಿ, ಸಂಬಡಿ ಅಂತಕ್ಕಂಥ ವರ್ಡ್ಸ್ ಬಂದಾಗ ಏನು ಮಾಡಬೇಕು? ಅದೇ ರೀತಿಯಾಗಿ ಹಾರ್ಡ್ಲಿ ಅಂತಕ್ಕಂಥದ್ದು ಬಂದಾಗ, ಸೆಲ್ಡಮ್ ಅಂತಕ್ಕಂಥದ್ದು ಬಂದಾಗ, ಓಕೆ, ಲೆಟಸ್ ಅಂತಕ್ಕಂಥದ್ದು ಬಂದಾಗ,
ಮತ್ತು ಅನೇಕ ಕಾನ್ಸೆಪ್ಟ್ಗಳಾಗಿರ್ತಾವ. ಯಾವ್ಯಾವ ಥರ ಕಾನ್ಸೆಪ್ಟ್ಗಳು ನೋಡ್ರಿ, ಒಂದು ಹೆಲ್ಪಿಂಗ್ ವರ್ಬ್ ಕಾನ್ಸೆಪ್ಟ್ ಆಯಿತು, ಒಂದು ಮಾಡೆಲ್ ವರ್ಬ್ ಕಾನ್ಸೆಪ್ಟ್ ತೊಗೊಂಡು ಬರ್ತೀನಿ ರೀ, ಈ ರೀತಿಯಾಗಿ ಕಾನ್ಸೆಪ್ಟ್ಗಳನ್ನು ತೊಗೊಂಡು ಬಂದಾಗ ನಿಮಗೆ ಏನಾಕೈತೆ ಅಂದ್ರೆ ಬಹಳಷ್ಟು ಈಸಿ ಆಗ್ತಾವ. ಇಲ್ಲಿ ಯಾವ ಥರ ಮಾಡೆಲ್ ವರ್ಬ್ ಐ ಕ್ಯಾನ್ ಗೋ ದೇರ್, ಕ್ಯಾನ್ ಬಂದಾಗ ಏನು ಬರಿತೀರಿ, ಐ ಕೆನಾಟ್ ಕಮ್. ಈ ಥರನಾಗಿರ್ತಕ್ಕಂತಹ ಸೆಂಟೆನ್ಸ್ ಬಂದಾಗ ನಿಮ್ಮ ಕ್ವಶನ್ ಟ್ಯಾಗ್ ಏನಾಗಿರ್ತದ, ಇವುಗಳನ್ನ ಎಲ್ಲವನ್ನ ಏನು ಮಾಡೋಣ, ನೆಕ್ಸ್ಟ್ ವಿಡಿಯೋ ಒಳಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಓಕೆ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನೀವು ಕೊಟ್ಟಿರ್ತಕ್ಕಂಥ ಸಪೋರ್ಟ್ನಿಂದ ಎಲ್ಲ ವಿಡಿಯೋಗಳು 1000, 1200, 1500, 2000 ವ್ಯೂಸ್ಗಳೊಂದಿಗೆ ಮುಂದೆ ಹೋಗ್ತಾ ಇದ್ದಾವ. ಅದೇ ರೀತಿಯಾಗಿ ವಿಡಿಯೋನ ಜಾಸ್ತಿ ಜನರಿಗೆ ಶೇರ್ ಮಾಡಿ. ನೋಡ್ರಿ, ಎಂದೂ ಸಕ್ಸಸ್ ಅನ್ನೋದು ಒಂದೇ ನಡು ರಾತ್ರಿಯಲ್ಲಿ ಬರ್ತಕ್ಕಂಥದ್ದಲ್ಲ. ಹೌದಾ, ಸತತವಾಗಿರ್ತಕ್ಕಂತಹ ಪರಿಶ್ರಮ ಇದ್ದಾಗ ಮಾತ್ರ ನಾವು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಎಷ್ಟೋ ಜನ ಏನೇನೋ ಆಗಿ ಹೋಗ್ಯಾರ. ಹೌದಾ, ಎಲ್ಲ ದೇವ್ರು ಎಲ್ಲ ಕೈಕಾಲೆಲ್ಲ ಗಟ್ಟಿ ಕೊಟ್ಟಾನಂದ್ಮೇಲೆ ಏನೋ ಒಂದು ಸಾಧಿಸಿ ಹೋಗ್ಲಿಲ್ಲ ಅಂದ್ರೆ ಅದು ನಮ್ಮ ಸಾವಿಗೆ ಅವಮಾನ ಆಗಿರ್ತದ, ಜೀವನಕ್ಕೆ ಒಂದು ಏನಾಗಿರ್ತದ, ಅವಮಾನ ಆಗಿರ್ತದ. ಓಕೆ, ಎಲ್ಲರಿಗೂ ಒಂದು ಗುಡ್ ಲಕ್ ಹೇಳ್ತಾ, ಒಳ್ಳೇದಾಗಲಿ, ಸ್ಟಡಿ ಮಾಡಿ ಚೆನ್ನಾಗಿ. ಅದೇ ರೀತಿಯಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾರಾಗಿಲ್ಲ ವಿಡಿಯೋಸ್ಗಳನ್ನು ಹೋಗಿ ಸಾಕಷ್ಟು ವಿಡಿಯೋಗಳನ್ನು ನೋಡ್ರಿ. ಓಕೆ, ಚೆನ್ನಾಗಿ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಹ್ಯಾವ್ ಅ ಗುಡ್ ಡೇ. ಬಾಯ್ ಬಾಯ್.